ಸರ್ ವೇದಿಕೆ ಖಾಲಿ ಒಳಗೆ ಇಲ್ಲ ಸರ್ ಟೈಮ್ ಆಗಿದೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆತ್ಮೀಯ ಮಿತ್ರರಾದಂತಹ ರವೀಂದ್ರ ಅವರೇ, ದಿನೇಶ್ ಅವರೇ, ಮತ್ತೆ ವೇದಿಕೆ ಮೇಲೆ ಆಸನರಾದಂಥ ಎಲ್ಲ ಗಣ್ಯರೇ, ಎಲ್ಲ ಮಕ್ಕಳೇ ಮತ್ತು ಶಿಕ್ಷಕರನ್ನು. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದ ವೃತ್ತಿ. ನನಗೆ ಬಹುಶಃ ರವೀಂದ್ರರವರು ಇಲ್ಲಿಗೆ 95 ಸುಮಾರಿಗೆ ಬಂದ್ರೆ ಅನ್ಸುತ್ತಲ್ಲ ಪಾಪ, 92 ಆ ಕಾಲಘಟ್ಟದಿಂದಲೂ ಅವರು ನಾನು ಪರಿಚಿತರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಬಹಳ ಅದ್ಭುತವಾಗಿ ಕೆಲಸ ನಿರ್ವಹಿಸಿದರು. ಆ ಕಾರಣದಿಂದ ಅವರು ನಮ್ಮನ್ನೆಲ್ಲ ಆಕರ್ಷಿಸ್ತಾ ಬಂದರು. ಆಮೇಲೆ ಅವ್ರದ್ದು ಆ ಪಂಕ್ಚುಯಾಲಿಟಿ ಇತ್ತಲ್ಲ, ಅದು ಕೂಡ ಅವರ ವ್ಯಕ್ತಿತ್ವಕ್ಕೆ ಒಂದು ಮೇರುತನವನ್ನು ತಂದುಕೊಡ್ತದೆ. ಸಾಧಾರಣವಾಗಿ ಶಿಕ್ಷಣ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸಿಂಪಲ್. ಏನ್ ಶಿಕ್ಷಣ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ತನ್ನದೇ ಆದಂತಹ ಪ್ರತಿಭೆ ಅಡಗಿರ್ತದೆ. ಆ ಪ್ರತಿಭೆಯನ್ನ ಹೊರತರುವಂತಹ ಕೆಲಸವನ್ನ ಮಾಡಬೇಕು. ಆ ಕಾರಣಕ್ಕಾಗಿ ಹಿಂದೆ ಶಿಕ್ಷಕರನ್ನ ಆಚಾರ್ಯರು ಅಂತ ಕರಿತಿದ್ರು. ಯಾಕೆ ಆಚಾರ್ಯರು ಅಂತ ಕರೀತಿದ್ರು? ಆಚಾರ್ಯ ಅಂದ್ರೆ ಏನು? ಆಚರತಿ ಆಚಾರಯತಿ ಇತಿ ಆಚಾರ್ಯ ಅಂತ. ಅಂದ್ರೆ ತಾನು ಮಾಡುವುದರ ಜೊತೆಗೆ ಮಾಡಲು ಪ್ರೇರೇಪಣೆ ನೀಡುವವನೇ ಆಚಾರ್ಯ, ಅವನು ಶಿಕ್ಷಕ. ಶಿಕ್ಷಕ ಏನ್ ಮಾಡಬೇಕು? ತಾನು ಮಾಡಬೇಕು. ತಾನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಇನ್ಸ್ಪೈರ್ ಮಾಡಬೇಕಾಗ್ತದೆ, ಏನೋ ಸ್ಫೂರ್ತಿ ತುಂಬಬೇಕು. ಇದು ಉತ್ತಮ ಶಿಕ್ಷಕನ ಒಂದು ಲಕ್ಷಣ. ಈಗ ಶಿಕ್ಷಣ ಮ್ಯಾನಿಫೆಸ್ಟೇಷನ್ ಆಫ್ ನಾಲೆಡ್ಜ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಎ ಮ್ಯಾನ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರತರುವಂತಹ ಕೆಲಸ ಯಾವ ರೀತಿ ಮಾಡಬೇಕು? ಶಿಕ್ಷಕ ಅಂತ ಅವನಿಗೆ ಮೂಲಭೂತವಾಗಿ ಏನಿರಬೇಕು? ಉತ್ತಮ ಶಿಕ್ಷಕ ಯಾರು? ನಾವು ತಕ್ಷಣ ಹೇಳ್ಬೋದು ರವೀಂದ್ರ ಸರ್ ಉತ್ತಮ ಶಿಕ್ಷಕ ಅಂತ. ಯಾಕೆ? ಒಬ್ಬ ಉತ್ತಮ ಶಿಕ್ಷಕನಲ್ಲಿ ಮೊದಲನೇದಾಗಿ ಕ್ಯೂರಿಯಾಸಿಟಿ, ಕುತೂಹಲ ಇರಬೇಕು. ಯಾಕೆ ಕುತೂಹಲ ಇರಬೇಕು? ತನ್ನ ಸುತ್ತಮುತ್ತಲಿನ ವಿಚಾರಗಳನ್ನು ತಿಳ್ಕೊಳ್ಬೇಕು. ನಮ್ಗೆ ಗೊತ್ತಿದೆ ಶಿಕ್ಷಣದ ಆಗ್ತಾ ಇಲ್ಲ. ಈಗ ನಿಮ್ಗೆ ಇಲ್ಲಿ ಯಾರು ಕನಿಮನೆ ಶ್ರೀಕಂಠರಾಯ ಗೊತ್ತಾ? ಜೈಪುರ ಸತ್ಯನಾರಾಯಣ ಶ್ರೇಷ್ಠಿ ಅವರು ಗೊತ್ತಾ? ಇಲ್ಲ. ಕವಳಿ ಸುಬ್ರಾಯಗೌಡರು ಗೊತ್ತಾ? ಗುಡ್ಡೆ ತೋಟ ಸುಬ್ರಾಯರು ಗೊತ್ತಾ? ಯಾರು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ನನಗೆ ಅದನ್ನು ಸಹಜ, ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ನಮ್ಮ ಸುತ್ತಮುತ್ತಲಿನ ಇತಿಹಾಸವನ್ನ, ವ್ಯಕ್ತಿತ್ವಗಳನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾದ ಶಿಕ್ಷಣ ಅಲ್ಲಿ ದೊರೆಯುತ್ತದೆ. ರವೀಂದ್ರರವರು ಯಾಕಿದೆ ಅಂದ್ರೆ ಅವರಲ್ಲಿರುವಂತಹ ಕುತೂಹಲ, ಆ ಕ್ಯೂರಿಯಾಸಿಟಿ ಇದೆಯಲ್ಲ, ತನ್ಮೂಲಕ ಅವರು ಉತ್ತಮ ಶಿಕ್ಷಕರಾದರು. ಆಮೇಲೆ ಸಬ್ಜೆಕ್ಟಿವಿಟಿ, ಒಬ್ಬ ಉತ್ತಮ ಶಿಕ್ಷಕರಿಗೆ ಇರಬೇಕಾದಂತೂ ಸಬ್ಜೆಕ್ಟಿವಿಟಿ ಅಂತ ಕರಿತೀವಿ ನಾವು. ಆ ಸಬ್ಜೆಕ್ಟಿವ್ ವಿಷಯ ಹೊಂದಿರೋದು ಸಬ್ಜೆಕ್ಟಿವಿಟಿ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಕುತೂಹಲದಿಂದ ಮಾಡಿ ನಾವು ಕಲೆ ಹಾಕಬೇಕು. ಆ ಕಲೆ ಹಾಕಿದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಅದನ್ನ ತೋರಿಸಲಿಕ್ಕೆ, ಹೇಳಲಿಕ್ಕೆ ಆತ ಸಮರ್ಥನಾಗ್ತದೆ. ಆಬ್ಜೆಕ್ಟಿವಿಟಿ ಅಂತ ಕರೀತೀವಿ. ಉತ್ತಮ ಶಿಕ್ಷಕನಲ್ಲಿ ಇರಬೇಕಾದಂತಹ ಮತ್ತೊಂದು ಗುಣ ಅಂದ್ರೆ ಆಬ್ಜೆಕ್ಟಿವಿಟಿ. ಆ ಆಬ್ಜೆಕ್ಟಿವಿಟಿ ಅಂತ ಹೇಳಿದೇನು? ಉದ್ದೇಶ. ತಾನು ಏನು ಸಂಗ್ರಹಿಸ್ತೀನಿ ವಿಚಾರಗಳನ್ನ, ಆ ವಿಚಾರಗಳನ್ನ ತನ್ನ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕು, ಕಲಿಸ್ಬೇಕು ಅನ್ನೋ ಒಂದು ಆಸ್ತೆ ಆ ಶಿಕ್ಷಕನಲ್ಲಿ ಇರಬೇಕು. ಬಟ್ ವೆರಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವುದು ವೆರಾಸಿಟಿ? ಅದನ್ನ ಪರಿಶೀಲನೆ ಮಾಡಬೇಕು. ಶಿಕ್ಷಕ ಏನೋ ಒಂದು ಯಾವುದೋ ಒಂದು ಬಂತು, ಯಾವುದೋ ವಿಚಾರ ಸಿಗ್ತಂದ್ರೆ ಅದನ್ನ ಮಕ್ಕಳಿಗೆ ತಕ್ಷಣ ಹೇಳೋದಲ್ಲ. ಅದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ತನ್ನ ಮೂಲಕ ಮಕ್ಕಳಿಗೆ ಅದನ್ನ ಹೇಳಬೇಕಾ ಬಿಡಬೇಕು. ಅದು ಎಲ್ಲ ವಿಚಾರನ ಮಕ್ಕಳಿಗೆ ಹೇಳಲಿಕ್ಕಾಗಲ್ಲ. ಅದನ್ನ ಗ್ರಹಿಸುವಂತ ಶಕ್ತಿ ಶಿಕ್ಷಕನಿರಬೇಕು. ವೆರಾಸಿಟಿ ಅಂತ ಕರೀತಾರೆ. ಹೀಗೆ ಒಬ್ಬ ಶಿಕ್ಷಕನಿಗೆ ಕ್ಯೂರಿಯಾಸಿಟಿ, ಸಬ್ಜೆಕ್ಟಿವಿಟಿ, ಆಬ್ಜೆಕ್ಟಿವಿಟಿ, ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಂದ್ರೇನು? ಕ್ರಿಯಾಶೀಲತೆ. ಆತ ತನ್ನ ನಡವಳಿಕೆಗಳ ಮೂಲಕ ಮಕ್ಕಳಲ್ಲಿ ಪ್ರೇರೇಪಣೆ ಮಾಡಬೇಕು. ಇದು ಒಬ್ಬ ಆದರ್ಶ ಶಿಕ್ಷಕನಲ್ಲಿ ಇರಬೇಕಾದಂತ ಬಹಳ ಮುಖ್ಯವಾದ ಗುಣಗಳು. ಬಹುಶಃ ರವೀಂದ್ರರವರನ್ನ ನಾವು ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ರವೀಂದ್ರರವರು ಯಾವ್ಯಾವ ಹುದ್ದೆಗಳನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಅದೆಲ್ಲವೂ ನನಗೆ
ಶಿಕ್ಷಕ ಅಂದ್ರೆ ಭಾರಿ ಇಷ್ಟ ನನ್ಗೆ. ನಾನು ಶಿಕ್ಷಕ ಆಗ್ಬೇಕಂತಿಷ್ಟ. ದುರಾದೃಷ್ಟ ನನ್ಗೆ ಅವಾಗ ಇದು ಅಂದಾಜಾಗಲಿಲ್ಲ. ನಾನು ಕಾಮರ್ಸ್ ತಗೊಂಡ್ಬಿಟ್ಟೆ. ಆ ನಂತರದಲ್ಲಿ ಜರ್ನಲಿಸಮ್ಗೆ ಹೋದೆ. ಶಿಕ್ಷಕ ಆಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಕೊನೆಗೆ ನಾನೇ ಒಂದು ಶಾಲೆ ಸ್ಟಾರ್ಟ್ ಮಾಡಿದೆ, ಅಕ್ಷರ ಅಂತ, ಹಿರೇಕೊಡಗಿನಲ್ಲಿ. ಅಲ್ಲಿ ನನ್ನ ದೇವರು ತೀರಿಸ್ಕೊಳ್ಲಿಕ್ಕೆ 1 ಗಂಟೆ ಪ್ರತಿದಿನ 1-2 ಗಂಟೆ ಪಾಠ ಮಾಡ್ತಾ ಇದ್ದೀನಿ ಈಗಲೂ. ಅಂದ್ರೆ ಶಿಕ್ಷಕ ವೃತ್ತಿ ಅಷ್ಟು ಪವಿತ್ರವಾದಂತಹ ವೃತ್ತಿ. ಆ ಪವಿತ್ರವಾದ ವೃತ್ತಿಗೆ ಒಂದು ಘನತೆ ತಂದುಕೊಡೋದಂತಲ್ಲ, ಅದು ಬಹಳ ಮುಖ್ಯ. ಆ ಘನತೆಯನ್ನ ರವೀಂದ್ರರವರು ತಂದುಕೊಟ್ಟಿದ್ದಾರೆ. ಬರೀ ರವೀಂದ್ರರವರಿಗೆ ಮಾತ್ರ ಈ ಕ್ರೆಡಿಬಿಲಿಟಿ ಇಲ್ಲ, ಇದು ನಿಮ್ಮ ಶಾಲೆಗೆ ಕೂಡ ಒಂದು ಏನು ಹೆಮ್ಮೆ, ತಾಲೂಕಿಗೆ ಹೆಮ್ಮೆ. ವಿಶೇಷವಾಗಿ ರವೀಂದ್ರರವರ ಸ್ನೇಹಿತರಾದ ನಮಗೂ ಕೂಡ ಇಲ್ಲ ಇದೊಂದು ಹೆಮ್ಮೆಯ ವಿಚಾರ. ರವೀಂದ್ರರವರು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದನ್ನ ನೋಡಿ ಯಾರೋ ಒಬ್ಬ ವಿದ್ಯಾರ್ಥಿ ನಾನು ರವೀಂದ್ರ ಮಾಸ್ಟರ್ ಹಾಗೆ ಆಗ್ಬೇಕು ಅನ್ನುವ ಒಂದು ಸ್ಫೂರ್ತಿಯನ್ನು ಹೊಂದಿದ್ರೆ ಬಹುಶಃ ರವೀಂದ್ರರವರ ಸೇವೆ ಸಾರ್ಥಕವಾಗ್ತದೆ. ರವೀಂದ್ರರವರು ಅಷ್ಟಕ್ಕೆ ನಿಲ್ಲಿಸಲ್ಲ. ಅವರ ತಲೆನಲ್ಲಿ ಒಬ್ಬ ಶಿಕ್ಷಕ ತನ್ನ ಮನೆ ಮತ್ತು ಶಿಕ್ಷಣ ಇವೆರಡರ ಬಗ್ಗೆನೂ ಗಮನಿಸ್ತಾ ಇರ್ತಾನೆ. ಬಹುಶಃ ರವೀಂದ್ರ ಮಾಸ್ಟರು ಶಾಲೆಯಲ್ಲಿ ಇದ್ದಾಗ ಮಾತ್ರ ಅಲ್ಲ, ಮನೆಯಲ್ಲಿದ್ದಾಗ ಕೂಡ ಶಾಲೆಯ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಶಾಲೆಗೆ ಏನು ಉಪಯೋಗ ಮಾಡಬಹುದು, ಯಾವ ರೀತಿ ನಾವು ಸಹಾಯ ಮಾಡಬಹುದು, ಮಕ್ಕಳಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಂತ. ಇಂತಹ ಒಂದು ವಿಶೇಷ ವ್ಯಕ್ತಿತ್ವಗಳು ಬರೆಯೋದು ಬಹಳ ಕಷ್ಟ. ಇವತ್ತು ನನಗೊಂದು ನಾನೇ ಕೊಡಿಸಿದ್ದೀನಿ, ನಾನೇನು ಇಲ್ಲಿ ಸುಳ್ಳಾಡೋದಿಲ್ಲ. ನಮ್ಮ ಸ್ನೇಹಿತರೇ ಒಬ್ರು ಬಂದು ಕೇಳಿದ್ರು, ನನಗೆ ಜಿಲ್ಲಾ ಪ್ರಶಸ್ತಿ ಬೇಕು, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬೇಕೇ ಬೇಕು ಅಂತ. ರವೀಂದ್ರ ಮಾಸ್ಟರ್ ಗೊತ್ತಿದೆ ಅನ್ಸುತ್ತೆ. ಏನ್ ಮಾಡ್ತೀರಾ? ನಾನೇ ಕೊನೆಗೆ ಇನ್ಫ್ಲೂಯೆನ್ಸ್ ಮಾಡಿ ಚಿಕ್ಕಮಗಳೂರಿಗೆ ಹೋಗಿ ಕೊನೆಗೆ ಅವರಿಗೆ ಪ್ರಶಸ್ತಿ ಕೊಡಿಸಿದೆ. ನಿಜವಾಗ್ಲೂ ಉತ್ತಮ ಶಿಕ್ಷಕ ಅಲ್ಲ, ನಮ್ಮ ಸ್ನೇಹಿತನ ಮುಂದೆ ಅವರಿಗೆ ಅಂದ್ರೆ ಅಷ್ಟು ಕಲುಷಿತವಾಗಿ ಹೋಗ್ಬಿಟ್ಟಿದೆ ಇವತ್ತು ಶಿಕ್ಷಣ ಕ್ಷೇತ್ರ ಅನ್ನೋದು. ಅಷ್ಟು ಕಲುಷಿತವಾಗಿದೆ ಇವತ್ತು. ನಿಜವಾದ ಪ್ರತಿಭಾವಂತರಿಗೆ ಅಲ್ಲಿ ಮಾನ್ಯತೆ ದೊರೀತಾ ಇಲ್ಲ. ಇಂತಹ ರಾಜಕಾರಣ ಮಾಡ್ಕೊಂಡು ಓಡಾಡ್ತಾರಲ್ಲ ಅಂತ ಶಿಕ್ಷಕರು ಇವತ್ತು ಮಾನ್ಯತೆ ಪಡಿತಾ ಇದ್ದಾರೆ. ಅಂತಹವರ ನಡುವೆ ರವೀಂದ್ರರವರು ಬಹುಶಃ ಬೆಳಗುತ್ತಿರುವ ನಕ್ಷತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತ ವಿಶೇಷ ವ್ಯಕ್ತಿತ್ವ ರವೀಂದ್ರರವರು. ಇವತ್ತು ವಿವೇಕಾನಂದರು ಅಂದ್ರೆ ವಿವೇಕಾನಂದಕ್ಕೂ ಶಿಕ್ಷಣಕ್ಕೂ ಬಹಳ ಹತ್ತಿರದ ನಂಟು. ಅವರ ಹೆಸರಿನ ಸಂಸ್ಥೆಯೊಂದು ಅವರಿಗೆ ಗುರುಶ್ರೀ ಅಂತ ಒಂದು ಪ್ರಶಸ್ತಿ ಕೊಟ್ಟಿದೆ. ಗುರುಶ್ರೀ ಅಂತ. ಗುರು ಅಂದ್ರೆ ಏನು? ಗುರು 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 ಗು ಅಂದರೆ ಕತ್ತಲೆ. ಸಂಸ್ಕೃತದಲ್ಲಿ ಗು ಅಂದರೆ ಕತ್ತಲೆ, ರು ತೆರವುಗೊಳಿಸು. ಕತ್ತಲೆಯನ್ನು ತೆರವುಗೊಳಿಸುವವನೇ ಗುರು. ಗೊತ್ತಾಯ್ತಾ? ಹಾಗಾಗಿ ನಮ್ಮೆಲ್ಲರ ಹೆಮ್ಮೆ ರವೀಂದ್ರ ಮಾಸ್ಟರ್. ನಾ ಸಾಧಾರಣ ಎಲ್ಲೂ ಹೋಗಲ್ಲ ಕಾರ್ಯಕ್ರಮಗಳಿಗೆಲ್ಲ, ಎಲ್ಲೋ ಅಪರೂಪಕ್ಕೆಲ್ಲ ಉಪನ್ಯಾಸಕ್ಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಿಟ್ರೆ ಅದು ಅಪರೂಪ, ಎಲ್ಲ ಕಡೆಗೂ ಹೋಗಲ್ಲ. ಆದ್ರೆ ಇವತ್ತು ನಾನು ಬಂದೆ, ಬರ್ಬೇಕು ಅಂತ ದಿನೇಶ್ ಹೇಳ್ಕೊಂಡು ಬಂದೆ. ಯಾಕೆ ಬಂದೆ ಅಂತ ಹೇಳಿದ್ರೆ ರವೀಂದ್ರರವರ ಮೇಲೆ ಇದ್ದ ಅಭಿಮಾನ. ಮತ್ತೊಂದು ವಿಷಯ ಹೇಳ್ತೇನೆ, ನಾನು ತಾಲೂಕಲ್ಲಿ ಎಲ್ಲ ಪ್ರೌಢಶಾಲೆಗಳಲ್ಲೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಇದೊಂದು ಶಾಲೆ ಬಿಟ್ಟು ಇದುವರೆಗೆ ಯಾವ ದಿನನೂ ಇಲ್ಲಿಗೆ ಬಂದಿರಲಿಲ್ಲ. ನಾನು ಶಾಲೆ ನೋಡಿದ್ದೆ ಇವತ್ತು ಫಸ್ಟ್, ದಾರಿ ಹೋಗ್ತಾ ನೋಡ್ತಿದ್ದೆ ಬಿಟ್ರೆ. ಜೊತೆಗೆ ಇಲ್ಲಿ ಎಜುಕೇಶನ್ ಏನು ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿದೆ ಅಂತ ಇಡೀ ತಾಲೂಕಿನೆಲ್ಲ ಹೆಸರಾಗಿತ್ತು. ಬಹುಶಃ ನಾನು ಇಲ್ಲಿ ರವೀಂದ್ರರವರ ಜೊತೆಗೆ ಇಲ್ಲಿ ಇರುವ ಎಲ್ಲ ಶಿಕ್ಷಕರನ್ನ ಆ ಕಾರಣಕ್ಕಾಗಿ ಬಹಳ ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ನಾನು ಇಲ್ಲಿ ಬಂದಿದ್ದೇನೆ. ರವೀಂದ್ರರವರನ್ನ ಅಭಿನಂದಿಸುವ ಜೊತೆಗೆ ಸಾಂಕೇತಿಕ ರವೀಂದ್ರರವರನ್ನು ಅಭಿನಂದಿಸ್ತಾ ಇರೋದು ಇದು ಎಲ್ಲ ಶಿಕ್ಷಕರು ಮತ್ತು ಅವರಿಗೆ ಒಂದು ಸ್ಫೂರ್ತಿ ತುಂಬುತ್ತಿರುವಂತ, ಅವರ ಹೇಳಿದ್ದನ್ನ ಕೇಳಿ ಸಾಧನೆ ಮಾಡ್ತಿರುವಂತ ನಿಮ್ಮನ್ನು ಕೂಡ ಇಲ್ಲಿ ಅಭಿನಂದಿಸಬೇಕು. ನಿಮ್ಮೆಲ್ಲರಿಗೂ ರವೀಂದ್ರ ಮಾಸ್ಟರ್ ಜೊತೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಬರೀ ಪುಸ್ತಕಗಳಲ್ಲ, ಪುಸ್ತಕಗಳಿಗಿಂತ ಮುಖ್ಯವಾಗಿ ಇತಿಹಾಸ, ಸಂಸ್ಕೃತಿ, ಸಾಮಾಜಿಕ ಜವಾಬ್ದಾರಿ ಇವುಗಳ ಬಗ್ಗೆ ಕೂಡ ಅರಿವು ಮೂಡಿಸ್ಕೊಳ್ಳಿ. ನಿಮ್ಗೆ ಅದಿಲ್ಲದೆ ಇದ್ರೆ ಏನೋ ಮಾಡ್ಲಿಕ್ಕಾಗಲ್ಲ. ಬಹಳ ಬೇಕು, ನಿಮ್ಗೆ ಬೇಕೇ ಬೇಕು. ನಾನು ಚೆನ್ನೈನಲ್ಲಿ ಜರ್ನಲಿಸಂ ಮಾಡ್ತಾ ಇದ್ದೆ. ಆಗ ಹೋಟೆಲ್ ಚೋಳ ಅಂತ ಇದ್ದಾರೆ, 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಆಗಿದೆ ಈಗ. ಆ ಹೋಟೆಲ್ ಅಲ್ಲಿ ಸಪ್ಲೈಯರ್ ಕೆಲಸಕ್ಕೆ ಕಾಲ್ಫಾರ್ ಮಾಡಿದ್ರು. ನಾನು ಸ್ಯಾಲರಿ ನೋಡಿದೆ. ಇದು ಯಾವಾಗ 1987.
ಸಪ್ಲೈಯರ್ ಹುದ್ದೆಗೆ ಸಂಬಳ ಎಷ್ಟಿತ್ತು ಗೊತ್ತಾ? ಆ ಕಾಲದಲ್ಲಿ 9,600 ರೂಪಾಯಿ. 87 ಅಲ್ಲಿ ಒಂದು ಅರ್ಜಿ ಜಾಸ್ತಿ. ಹೋದೆ ನಾನು, ಹೋಗಿ ಇದ್ರಲ್ಲಿ ನೋಡಿದೆ ಹೋಟೆಲ್ ಅಲ್ಲಿ ಬಾರಿ ಒಳ್ಳೆ ವೆಲ್ಕಮ್ ಮಾಡಿದ್ರು. ಎಲ್ಲ ಹೋದೆ, ಎಲ್ಲ ಸುತ್ತಾ ಇದ್ದೆ ಅಲ್ಲಿ ಇಲ್ಲಿ. ನಮ್ಗೆ ಏನ್ ಬೇಕಾದ್ರೂ ತಿನ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅವರು ನಮ್ಗೆ ಗೊತ್ತಿದ್ದಕ್ಕೆ ಅಬ್ಸರ್ವ್ ಮಾಡ್ತಾ ಇದ್ರು ಏನ್ ಮಾಡ್ತಾರೆ ಅಂತ, ಯಾವ ರೀತಿ ಊಟ ಮಾಡ್ತಾರೆ, ಯಾವ ರೀತಿ. ನಿಮ್ಗೆ ನಂಬಲಿಕ್ಕಿಲ್ಲ, ಊಟ ಮಾಡೋದಕ್ಕೆ ಒಂದು ಡಿಪ್ಲೊಮಾ ಕೋರ್ಸ್ ಇದೆ ಗೊತ್ತಾ? ಯಾವ ರೀತಿ ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮಗೂ ಗೊತ್ತಿರ್ಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಅವ್ರಿಗೆ 3 ತಿಂಗಳು ಕೋರ್ಸ್ ಮಾಡಿದ್ರು ಹೌ ಟು ಟೇಕ್ ಡಿನ್ನರ್ ಅಂತ, ಯಾವ ರೀತಿ ಊಟ ಮಾಡಬೇಕು ಅಂತ. ಊಟ ನಾವೆಲ್ಲ ಮಾಡ್ತೀವಲ್ಲ ಬಳದು ಆ ರೀತಿ ಮಾಡಿದ್ರೆ ಅಂದ್ರೆ ಇಂಟರ್ನ್ಯಾಷನಲ್ ಇದರಲ್ಲಿ ಅವಾಗ ಒಂದು ದೊಡ್ಡ ಇರ್ತದೆ. ಅಲ್ಲಿ ನಾವು ಆ ರೀತಿ ಊಟ ಮಾಡ್ಬಿಟ್ರೆ ಅವರು ತಪ್ಪು ತಿಳ್ಕೊಳ್ತಾರೆ, ಯಾರು ಫಾರಿನ್ ಡೆಲಿಗೇಟ್ಸ್ ಎಲ್ಲ ತಪ್ಪು ತಿಳ್ಕೊಳ್ತಾರೆ. ಹಾಗಾಗಿ ಊಟ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ಪ್ರಧಾನಮಂತ್ರಿಗಳಿಗೆ, ಫಾರಿನ್ ಮಿನಿಸ್ಟರ್ಗಳಿಗೆ ಹೇಳ್ಕೊಡ್ತಾರೆ. ಅದಕ್ಕೆ ಒಂದು ಕೋರ್ಸ್, ಡಿಪ್ಲೊಮಾ ಕೋರ್ಸ್ 3 ತಿಂಗಳು ಹೇಗೆ ಊಟ ಮಾಡಬೇಕು ಅಂತ. ಹಾಗಾಗಿ ನಾವು ಆ ಚೋಳ ಹೋಟೆಲ್ ಅಲ್ಲಿ ನಾವು ಸೆಲೆಕ್ಟ್ ಆಗಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಫ್ಲೂಯೆನ್ಸಿ ಇಲ್ಲ ಅಂತ. ಇಂಗ್ಲಿಷ್ ಚೆನ್ನಾಗಿ ಮಾತಾಡಿ, ನಾವು ಬಟ್ಲರ್ ಇಂಗ್ಲಿಷ್ ನಾವು ಓದಿದ್ದೇ ಹಳ್ಳಿಗಳಲ್ಲ, ನಮ್ದು ಬಟ್ಲರ್ ಇಂಗ್ಲಿಷ್. ಅವ್ರಿಗೆ ಇದು ನಮ್ದು ಸರಿಯಾಗಿಲ್ಲ, ನಾವು ರಿಜೆಕ್ಟ್ ಆದ್ವಿ. ಬಟ್ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ ನಮ್ಮ ಡ್ರೆಸ್ ಸೆನ್ಸ್ ಏನು, ನಮ್ಮ ನಾಲೆಜ್ ಬೇರೆ ಬೇರೆ. ಈಗ ಯಾರು ಯಾವ ರೀತಿ ನಾವು ಅವ್ರನ್ನ ಕರೀತೇವೆ, ಒಳಗೆ ಯಾವ ರೀತಿ ಮಾತಾಡ್ತೀವಿ, ಅವ್ರ ಹತ್ರ ಮಾತಿಗೆ ಬಂದ ಗೆಸ್ಟ್ಗಳ ಹತ್ರ ಮಾತಾಡುವಾಗ ನಮ್ಮ ಪ್ರೀತಿ ನೀತಿ ಹೇಗಿರ್ತದೆ, ನಮ್ದು ಬಾಡಿ ಆಟಿಟ್ಯೂಡ್ಸ್ ಏನು, ಇವೆಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಬರೀ ಪುಸ್ತಕ ಮಾತ್ರ ಅಲ್ಲ, ನಿಮ್ದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಿಮ್ಮ ವ್ಯಕ್ತಿತ್ವದಲ್ಲಿ ಅಂತ ಒಂದು ಪ್ರಯತ್ನ ಮಾಡಿ. ನೀವು ಒಳ್ಳೆ ಶಿಕ್ಷಕ ವೃಂದ ಇದೆ. ಇವ್ರ ಮಾಸ್ಟರ್, ನಾನು ಇವರು ನಿರ್ವಾಗಲಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವ್ರ ಶಾಲೆಗೆ. ಅದು ಉತ್ತಮ ಶಾಲೆ, ನಿರ್ವಾಹ ಶಾಲೆ ಇದೆಯಲ್ಲ, ಅದು ತಾಲೂಕಿನಲ್ಲಿ ಅತ್ಯಂತ ಉತ್ತಮ ಶಾಲೆಗಳ ಒಂದು. ಬಹಳ ಚೆನ್ನಾಗಿ ಎಜುಕೇಶನ್ ಸಿಗ್ತಾ ಇತ್ತು ಅಲ್ಲಿ. ಹಾಗಾಗಿ ಬಹಳ ಸಂತೋಷದಿಂದ ಇಲ್ಲಿ ಬಂದಿದ್ದೆ. ನಮ್ಮ ಆತ್ಮೀಯ ಸ್ನೇಹಿತರು ರವೀಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜಯ ಗುರು. ಸುಂದರ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸ್ಟಿಎಂಸಿ ಅಧ್ಯಕ್ಷರು ಆದಂತ ರಮೇಶ್ ಅವರೇ, ಈಗ ತಾನೇ ನಾವೆಲ್ಲರೂ ಸೇರಿ ಅಭಿನಂದನೆಯನ್ನು ಸಲ್ಲಿಸತಕ್ಕಂಥ ನಮ್ಮ ನೆಚ್ಚಿನ ಶಿಕ್ಷಕರಾದ ಆಡಿ ರವೀಂದ್ರ ಸರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು, ಲೇಖಕರು, ಹಿರಿಯ ಸಾಹಿತಿಗಳಾದ ರವಿಕಾಂತ್ ಅವರೇ, ನಮ್ಮ ತುಳುಂಕೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಇಲ್ಲಿಯ ವಿಎಸ್ಎಸ್ಸಿನ ಅಧ್ಯಕ್ಷರು ನನ್ನ ಆತ್ಮೀಯರಾದ ವಿಶ್ವನಾಥ್ ಅವರೇ, ಕೊಪ್ಪ ಟಿಎಪಿಸಿಎಂಎಸ್ನ ಅಧ್ಯಕ್ಷರು ನನ್ನ ಆತ್ಮೀಯರಾದ ನವೀನ್ ಅವರೇ, ವಿಎಸ್ಎಸ್ಸಿನ ನಿರ್ದೇಶಕರು ಮತ್ತು ಭುವನಕೋಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನನ್ನ ಆತ್ಮೀಯರಾದ ಕವಿರಾಜ್ ಅವರೇ, ನುಗ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ನಮ್ಮ ಆತ್ಮೀಯರಾದ ಜಗದೀಶ್ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕಿನ ಉಪಾಧ್ಯಕ್ಷರು ಮತ್ತು ಕೆಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರಾದ ಜಯಂತ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಪದ್ಮನಾಭ್ ಅವರೇ, ಬಂದಿರತಕ್ಕಂಥ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರು ಮತ್ತು ಕೊಪ್ಪ ಪಟ್ಟಣದ ನಗರಾಧ್ಯಕ್ಷರಾದ ದಿವಾಕರ್ ಭಟ್ರೆ, ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಶಿವಕರ್ ಅವರೇ, ವಿಜಯ್ ಕುಮಾರ್ ಅವರೇ, ಅರ್ಜುನ್ ಅವರೇ, ಕೃಷ್ಣ ಅವರೇ ಮತ್ತು ನಮ್ಮ ತಾಲೂಕಿನ ರೈತ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಸುಮಂತ್ ಅವರೇ, ಶೃಂಗೇಶ್ ಅವರೇ, ಶಶಾಂಕ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರೇ, ನಮಗೆ ರವೀಂದ್ರ ಮಾಸ್ಟರಿಗೆ ಪ್ರಶಸ್ತಿ ಬಂದಿದ್ದವರಿಗೆ ಪ್ರಶಸ್ತಿ ಹೊಸ್ತಲ್ಲ. ನಮ್ಗೆ ಅವರು ನನಗೆ ಅನಿಸ್ತಿದೆ ಅವರಿಗೆ ಎಷ್ಟು ಪ್ರಶಸ್ತಿ ಬಂದಿದೆ ಅಂತ ಅವರಿಗೆ ನೆನಪಿದೆಯಲ್ಲ ನನಗೆ ಗೊತ್ತಿಲ್ಲ. ಅಷ್ಟೊಂದು ಪ್ರಶಸ್ತಿ ಅವರಿಗೆ ಬಂದಿದೆ. ರವಿಕಾಂತ್ ಅವರು ಪ್ರಾರಂಭಿಕವಾಗಿ ಮಾತಾಡ್ತಿರ್ಬೇಕಾದ್ರೆ ವಾಸ್ತಾ ಹೇಳಿದ್ರು, ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿಗಳು ಹೇಗೆ ಬರುತ್ತೆ ಅಂತಂದ್ರೆ ರಾಜಕಾರಣಿಗಳ ಸಹಕಾರ ಇದ್ರೆ ಮಾತ್ರ ಪ್ರಶಸ್ತಿಗಳು ಬರೋದು, ಅವರ ಕೆಲಸಕ್ಕೆ ಪ್ರಶಸ್ತಿಗಳು ಬರಲ್ಲ. ಎಷ್ಟೋ ಜನ ಇನ್ನೂ ಎಡೆಮರೆ ಕಾಯ್ತಾರಲ್ಲೇ ಇದ್ದಾರೆ. ಆದ್ರೆ ರವೀಂದ್ರ ಸರ್ ಹಾಗಲ್ಲ, ಅವರ ಕೆಲಸಕ್ಕೆ ಯಾವತ್ತೂ ಇನ್ನಷ್ಟು ಪ್ರಶಸ್ತಿ ಬರಬೇಕಿತ್ತು, ರಾಷ್ಟ್ರ ಪ್ರಶಸ್ತಿ ಬರಬೇಕಿತ್ತು. ನಾನು ಇವತ್ತು ಬರ್ತಿರ್ಬೇಕಾದ್ರೆ ನೋಡಿದೆ, ನಮ್ಮ ಚಲನಚಿತ್ರ ರಾಜ್ಯದ ಮಂಡಳಿ ನಿರ್ದೇಶಕರು ಈಗಿನ
ನಮ್ಮ ಇದಾಗಿತ್ತಲ್ಲ ಹಿಂದೆ ವಾಣಿಜ್ಯ ಮಂಡಳಿ ಕನ್ನಡ ಅಲ್ಲ ಚಲನಚಿತ್ರ ವಾಣಿಜ್ಯ ಚಲನಚಿತ್ರ ಪ್ರಾಧಿಕಾರದ ಅಧ್ಯಕ್ಷ ನಾಗಭರಣ ಅವ್ರದ್ದು ಇವಾಗ ನೋಡ್ತಾ ಇದ್ದೆ ವಿಡಿಯೋ. ಹಾಗಾಗಿ ಆರ್ ಡಿ ರವೀಂದ್ರ ಸರ್ ಅವರು ಬರೀ ನಮ್ಮ ತಾಲೂಕಿಗೆ ಮಾತ್ರ ಅಲ್ಲ, ಅವರು ಇಡೀ ರಾಜ್ಯದಲ್ಲೇ ಸ್ಥಿರಪಡಿಸಿದ್ರು. ಕ್ವಶನ್ ಪೇಪರ್ನ ಮಾಡೋದ್ರಿಂದ ಹಿಡಿದು ನಲಿಕಲಿಯಿಂದ ಹಿಡಿದು ಬಹುತೇಕ ಯಾವುದೇ ಒಂದು ಕನ್ನಡಕ್ಕೆ ರಾಜ್ಯದಲ್ಲಿ ಏನಾದ್ರು ಆಗ್ಬೇಕಂತಂದ್ರೆ ಮುಖ್ಯವಾಗಿ ನನ್ನ ಅನಿಸಿಕೆ ರವೀಂದ್ರ ಸರ್ದೇ ನೆನಪಾಗೋದು ಕಾಣ್ತಿದೆ. ಹಾಗಾಗಿ ಅವರಿವತ್ತು ಗುರುಶ್ರೀ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ಒಳ್ಳೆ ಸಂತೋಷ ನಮ್ಗೆ, ಜೊತೆಗೆ ನಮ್ಮ ತಾಲೂಕಿಗೆ ಬಂದಿದೆ ಅಂತ ನಮ್ಗೆಲ್ಲರಿಗೂ ಹೆಮ್ಮೆ. ನಾವು ಮೊನ್ನೆ ದಿನನೇ ಒಂದು ವಾರದಿಂದನೇ ಬಂದು ಅವರಿಗೆ ಒಂದು ಅಭಿನಂದನೆ ಮಾಡ್ಬೇಕಂತಂದಾಗ ಮಕ್ಕಳ ಪರೀಕ್ಷೆ ಇರ್ತಿದ್ವಿ, ಮಧ್ಯದಲ್ಲಿ ಬಂದು ಮಕ್ಕಳಿಗೂ ತೊಂದರೆ ಆಗ್ಬಾರ್ದು, ನಿಮಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಬೇಕು. ಜೊತೆಗೆ ಅವರು ಈ ಶಾಲೆಯ ಕನ್ನಡ ಶಿಕ್ಷಕರಾಗಿ ಕೂಡ ಹಲವಾರು ದಿನಗಳು ರಾಜ್ಯದಲ್ಲೂ ಕೂಡ ಕೆಲಸ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಕೆಲಸಗಳನ್ನ ನೀವು ಉಳಿದಂತ ಶಿಕ್ಷಕರು ಸರಿದೂಗಿಸ್ತೀರ, ಅದಕ್ಕಾಗಿ ನಿಮಗೆ ಮೊದಲಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ನಡೆಸೋದು ಸುಲಭ ಇಲ್ಲ. ಯಾಕೆಂದ್ರೆ ಖಾಸಗಿ ಶಾಲೆಯ ಪೈಪೋಟಿ ಮಧ್ಯದಲ್ಲಿ ಈಗ ನಮ್ಗೆ ಈ ಪೋಷಕರ ಒಂದಷ್ಟು ಫೋಬಿಯಾ ಹೇಗೆ ಅಂದ್ರೆ ನನ್ನ ಮಕ್ಕಳು ಇಂಗ್ಲಿಷ್ ಮಾತಾಡ್ಬೇಕು, ನನ್ನ ಮಗ ಹಿಂದಿ ಮಾತಾಡ್ಬೇಕು, ಒಳ್ಳೆ ಶಾಲೆಗೆ ಹೋಗ್ಬೇಕು. ತಪ್ಪಲ್ಲ ನೋಡಿ, ನಮ್ಗೆ ಗೊತ್ತಿದ್ದಾಗೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಾವು ABCD ಕಲ್ತಿರೋದೇ 5ನೇ ಕ್ಲಾಸಲ್ಲಿ, ಹಿಂದಿ ಈ ಕಲ್ತಿರೋದು 8ನೇ ಕ್ಲಾಸಲ್ಲಿ, 6 8ರಲ್ಲಿ ಕಲ್ತಿರೋದು. ಹಾಗಾಗಿ ನಾವು ಕೂಡ ಇವತ್ತು ಸಮಾಜದಲ್ಲಿ ಇದೀವಿ, ಹಾಗಂತಲ್ಲ. ಇವತ್ತು ಈ ಮಕ್ಕಳು ಹೇಗೆ ನಿಮ್ಗೆ ಅಂತಂದ್ರೆ ನೀವೆಲ್ಲ ಸ್ಪಂಜ್ ಇದ್ದಂಗೆ. ಇವಾಗ ಅಪ್ ಟು ನೀವು 10th ವರೆಗೆ ಏನು ಹೇಳ್ಕೊಡ್ತಾ ಅದನ್ನ ನೀವು ಒಳಗಡೆ ಹಾಕೊಳ್ತಾ ಇರ್ತೀರಿ. ಈ ಅಪ್ ಟು 1ನೇ ಕ್ಲಾಸಿಂದ 10th ವರೆಗೆ 10ನೇ ತರಗತಿವರೆಗೆ ನೀವೆಷ್ಟು ಒಳಗಡೆ ಹಾಕೊಳ್ತೀರಿ, ಆಮೇಲೆ ನೀವು ಅದನ್ನೆಲ್ಲ ಹೊರಗಡೆ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಈ ಮಣ್ಣಿನ ಮುದ್ದೆ ಅಂತಾರಲ್ಲ, ಯಾವ ತರ ಬೇಕಾದ್ರೂ ಮಾಡ್ಬೋದು, ಗಣಪತಿ ಬೇಕಾದ್ರೂ ಮಾಡ್ಬೋದು, ಈಶ್ವರನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಈ ವಯಸ್ಸಿನಲ್ಲಿ ನಿಮ್ಗೆ ಕಲಿಯುವಂತ ಸಂದರ್ಭದಲ್ಲಿ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ನೀವು ಏನ್ ಬೇಕಾದ್ರೂ ಆಗ್ಬೋದು. ಒಂದಷ್ಟು ಜನರಿಗೆ ಇದೆ. ಈಗ ಏನಿದೆ ಅಂತಂದ್ರೆ ನನ್ಗೆ ಗೊತ್ತಿದ್ದ ಹಾಗೆ 1990ರಿಂದ 2010 ಅಂತ ಅನ್ಬೋದು, ಊರಿಗೊಬ್ರು ಇಬ್ರು BE ಮಾಡೋರು ಇರ್ತೀವಿ, ತಾಲೂಕಿಗೆ 4-5 ಜನ MBBS ಮಾಡೋರು ಇರ್ತಿದ್ರು, ಎಷ್ಟು 10-20 ಜನ ಇರ್ತಿದ್ರು. ಇವತ್ತು ಏನಾಗಿದೆ ಅಂತ ಮನೆಯಲ್ಲಿ 2 ಜನ BE ಇಂಜಿನಿಯರಿಂಗ್ ಮಾಡಿದವರು ಇದ್ದಾರೆ. ಯಾರು ನೋಡಿದ್ರು ನಾನು ಇಂಜಿನಿಯರಿಂಗು IAS ಮಾಡ್ತೀನಿ, CS ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಆಲೋಚನೆ ಏನಿರ್ಬೇಕು ಮುಂದೆ ಅಂತಂದ್ರೆ ಅದೆಲ್ಲ ಹೊರತಾಗಿ ಇವಾಗೆಲ್ಲ ಮತ್ತೆ ಹತ್ರ ಬರ್ತಾ ಇದೆ. ಮೊನ್ನೆ ಯಾರಾದ್ರೂ JEನಲ್ಲಿ ಆಯ್ತು ಅಂತ ನಮ್ಮ ಇದು ಬಡಿಗೆ ನಿಮ್ಮ ಮುಗಿ ಪಂಚಾಯತ್ JEನಲ್ಲಿ ಅಹಮದಾಬಾದ್ ಆಯ್ತು ಅಂತ ಹೇಳ್ತಾ ಇದ್ರು, ಅಂದ್ರೆ ಅಡ್ಮಿಷನ್ ಆಯ್ತು ಅಂತ. ಹಾಗಾಗಿ ಎಷ್ಟು ಬೇಕಾದ ಅವಕಾಶಗಳಿದ್ದಾವೆ. ಈ ಹಿಂದೆಗೂ ಕೂಡ ಈ ಹಿಂದೆ ಬಹುತೇಕ ನಮ್ಗೆ 10th ಆದ್ಮೇಲೆ PU ಆದ್ಮೇಲೆ ಏನ್ ಮಾಡ್ಬೇಕಂತಾನೆ ಗೊತ್ತಿರ್ಲಿಲ್ಲ. ಇವತ್ತೆಲ್ಲ ಅಡ್ವಾನ್ಸ್ ಎಜುಕೇಶನ್, ಅಡ್ವಾನ್ಸ್ ಯುಗ ಇದೆ. ಹಾಗಾಗಿ ಇವತ್ತಿನ ಮಕ್ಕಳಿಗೆ 10th ಹೋಗ್ಬೇಕಾದ್ರೆ ಅವ್ರವ್ರಿಗೆ ಮಾತಾಡ್ಕೊಂತಾರೆ, ನಾವು ಮುಂದೆ ಏನ್ ಮಾಡ್ಬೇಕು ನಾವು ಅಂತೇಳಿ. ಹಾಗಾಗಿ ಬೇಕಾದಷ್ಟು ಮಾಡ್ಲಿಕ್ಕೆ ಅವಕಾಶ ಇದೆ. ಈ ವಯಸ್ಸಿನಲ್ಲಿ ನೀವು ನಮ್ಮ ಶಿಕ್ಷಕರು ಹೇಳಿರ್ತಕ್ಕಂಥ ಒಳ್ಳೇದನ್ನ ನಿಮ್ ತಲೆ ತುಂಬಿಕೊಂಡ್ರೆ ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ ತುಂಬಾ ಉಜ್ವಲ ಆಗುತ್ತೆ. ಸರ್ಕಾರಿ ಶಾಲೆಗೆ ಓದಿದೀವಿ ಅನ್ನೋ ಯೋಚನೆ ಮಾಡಬೇಡಿ. ನೀವು 10th ಹೋಗ್ಬೇಕಾದ್ರೆ ಆಟೋಮೆಟಿಕ್ ಫ್ಲೂಯೆನ್ಸಿ ಇಂಗ್ಲಿಷ್ ಚಂದ ಮಾತಾಡ್ತೀರಿ, ಏನು ಯೋಚನೆ ಮಾಡೋದು ಬೇಡ. ಚಂದ ಬುಕ್ಸ್ ಹೋದ್ರೆ ಸಾಕು, ಇವತ್ತಿಗೆ ಗ್ರಾಮರ್ ಬರುತ್ತೆ, ಚಂದ ಮಾತಾಡ್ಬೋದು. ಹಾಗಾಗಿ ಆ ಥರದ್ದು ಯಾವ್ದು ಮನಸ್ಸಲ್ಲಿ ಯೋಚನೆ ಮಾಡ್ಬಿಡ್ರಿ. ಹಿಂದಿನ ಬೆಂಚಲ್ಲಿ ಕೂತವ್ರು ಲಾಸ್ಟ್ ಅಂತ ಯೋಚನೆ ಮಾಡಿದ್ರೆ ಮುಂದೆ PUC ಹೋಗ್ಬೇಕಾದ್ರೆ ಫಸ್ಟ್ ಇರ್ತಾರೆ, 100% ಇರ್ತಾರೆ. ಮುಂದೆಲ್ಲ ಹೇಗಿತ್ತಂದ್ರೆ ಮುಂದ್ಗಡೆ ಬೆಂಚಲ್ಲಿ ಕೂತ ಚೆನ್ನಾಗಿ ಓದ್ತಾರೆ, ಹಿಂದ್ಗಡೆ ಬೆಂಚಲ್ಲಿ ಕೂತ ಚೆನ್ನಾಗಿ ಓದಲ್ಲ ಅಂತ ಹಿಂದೆ ಅಂತ ಅದೇ ತರ ಮಾಡ್ತಾ ಇದ್ರು ನಾವು ನೋಡ್ತಿರ್ಬೇಕಾದ್ರೆ. ಬಟ್ ಇವತ್ತು ಆಗಿಲ್ಲ, ಎಲ್ಲರೂ ಫಾಸ್ಟ್ ಇದ್ದಾರೆ. ಹಾಗಾಗಿ ಇವತ್ತಿನ ಮಕ್ಕಳು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ನಾವು ಇಲ್ಲಿದ್ದವ್ರು ಏನಾಗ್ತೀವಿ ಅಂತ ಹೇಳಕ್ಕಾಗಲ್ಲ, ಏನೋ ಆಗದಿರ್ಬೋದು. ಆದ್ರೆ ನೀವ್ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ನಾವ್ ಏನಾಗ್ಬೋದು ಅಂತ ನಾವು ನಿಮ್ ತರ ಸ್ಟೂಡೆಂಟ್ ಅಂತೂ ಆಗ್ತಾಗಲ್ಲ, ಶಿಕ್ಷಕರಂತೂ ಆಗಕ್ಕಾಗಲ್ಲ, ಸರ್ಕಾರಿ ನೌಕರಂತೂ ಆಗಕ್ಕಾಗಲ್ಲ, ಏನ್ ಕಾಣಕ್ಕಾಗಲ್ಲ. ನೀವ್ ಏನ್ ಬೇಕಾದ್ರೂ ಆಗ್ಬೋದು. ಮನೆಗೆ ನೀವು ನಮ್ ಜಾಗಕ್ಕೆ ಬರ್ಬೋಬೇಕಾದ್ರೆ, ಆದ್ರೆ ಮೊದಲಿಗೆ ಅದನ್ನ ಆಯ್ಕೆ ಮಾಡ್ಬೇಡಿ. ಹಾಗಾಗಿ ರವೀಂದ್ರ ಮಾಸ್ಟರ್ಗೆ ಪ್ರಶಸ್ತಿ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಿ ಅವರಿಗೆ ಒಂದು ಅಭಿನಂದನೆ ಮಾಡ್ಬೇಕಂತೇಳಿ, ಸಣ್ಣಕ್ಕೆ ಒಂದು ಅಭಿನಂದನೆ ಮಾಡ್ಬೇಕಂತೇಳಿ ಬಂದಿದ್ದೀವಿ. ಆ ಅಭಿನಂದನೆ ನಮ್ಗೆಲ್ಲರಿಗೂ ಅಭಿನಂದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸ್ತಾ, ರವೀಂದ್ರ ಮಾಸ್ಟರ್ ಅಂತವರಿಗೂ ನಾವು ಇವತ್ತು ಅಭಿನಂದನೆ ಮಾಡಲಿಕ್ಕಾಗಿ ನಮಗೂ ಕೂಡ ತುಂಬಾ ಹೆಮ್ಮೆ ಆಗಿದೆ. ಇವತ್ತು ಇನ್ನಷ್ಟು ಮುಂದಿನ ದಿನಗಳಲ್ಲಿ ರವೀಂದ್ರ ಮಾಸ್ಟರ್ಗೆ ರಾಷ್ಟ್ರ ಪ್ರಶಸ್ತಿನೂ ಬರಲಿ. ಈ ಸರಿ ಬರೋದ್ರ ಸ್ವಲ್ಪದಲ್ಲಿ ವ್ಯತ್ಯಾಸ ಆಗಿದೆ, ಮುಂದೆ ಬಂದೇ ಬರುತ್ತೆ. ಯಾವತ್ತು ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಇರ್ತದೆ. ಯೋಗ ಇದ್ದಾಗ ಯಾರು ಬಂದು ಅಡ್ಡ ಹಾಕಿದ್ರು ಏನು ಮಾಡಕ್ಕಾಗಲ್ಲ.
ಒಂದೊಂದ್ಸರಿ ಯೋಗ ಇಲ್ದಿದ್ದಾಗ ಏನೇ ಪ್ರಯತ್ನ ಮಾಡದಿದ್ರು ಯೋಗ ಇದ್ದಾಗ ಬಂದ್ಬಿಡುತ್ತೆ. ಆದ್ರೆ ಯೋಗ ಇಲ್ದಿದ್ದಾಗ ನಾವು ಸುಮ್ಮನೆ ಇದ್ರು ಬರೋದಿಲ್ಲ, ಪ್ರಯತ್ನ ಮಾಡೋದು ಬರೋದಿಲ್ಲ. ಹಾಗಾಗಿ ಅವ್ರು ಮಾಡಿದ ಕೆಲಸಕ್ಕೆ 100ಕ್ಕೆ 100 ರಾಷ್ಟ್ರ ಪ್ರಶಸ್ತಿ ಬಂದೇ ಬರುತ್ತೆ. ಆ ದಿನಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಇರೋಣ. ಮತ್ತೆ ವಾಪಸ್ ಬಂದು ನಾವೆಲ್ಲರೂ ಸೇವೆ ಅಭಿನಂದನೆ ಮಾಡುವಂತ ಸಮಯ ಬರಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ನಾನು ಮಾತನಾಡ್ತೀನಿ. ಸಲಹೆ, ಮಾರ್ಗದರ್ಶನ, ಪ್ರೋತ್ಸಾಹ, ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಮೊದಲು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರನ್ನ ನನಗೆ ನೋಡಿದಾಗ ನನಗೆ 2 ರೀತಿ, ಒಂದು ವೈಯಕ್ತಿಕ ಬೆಳವಣಿಗೆಗೆ ಸಹಕರಿಸಿರ್ತಕ್ಕಂಥವ್ರು ವೇದಿಕೆ ಮೇಲಿದ್ದಾರೆ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿರ್ತಕ್ಕಂಥವರು ವೇದಿಕೆ ಮೇಲಿದ್ದಾರೆ. ನನಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ. ಯಾಕೆಂದರೆ ಕಳೆದ ಸೆಪ್ಟೆಂಬರಿಂದ ಇಲ್ಲಿವರೆಗೆ ಅನೇಕ ಸನ್ಮಾನಗಳನ್ನು, ಅಭಿನಂದನೆಗಳನ್ನು ಪಡ್ಕೊಂಡಿದ್ದೀನಿ. ಅದು ಯಾವ ಜನ್ಮದ ಪುಣ್ಯ ಇರ್ತಾರೋ ಗೊತ್ತಿಲ್ಲ. ಎಲ್ಲೋ ಪಡೆಯುವಂತ ಸನ್ಮಾನ, ಅಭಿಮಾನಗಳಿಗಿಂತ ನಮ್ಮವರ ಜೊತೆಯಲ್ಲಿ ಅವರೆಲ್ಲ ನನ್ನ ಅನಾಥರಾಗಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಅಭಿನಂದನೆಯನ್ನು ಪಡಿತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಅನ್ಕೊಳ್ತೀನಿ. ಯಾಕೆ ಇಷ್ಟು ಭಾವುಕರಾಗಬೇಕಾಗ್ತದೆ ಅಂದರೆ, ಎಲ್ಲೇನೋ ಪ್ರಶಸ್ತಿಗಳನ್ನು ಪಡೆದಾಗ ಕಳೆದ ಸೆಪ್ಟೆಂಬರ್ 5 ಅಂದರೆ ಹೋದ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬ್ಯಾಂಕ್ವೆಟ್ ಆದಾಗ ಅಲ್ಲೂ ನನ್ನ ವಿಶೇಷ ಇಷ್ಟ. ಯಾಕಂದ್ರೆ ಎಲ್ಲ ಪ್ರಶಸ್ತಿಗಳು ಹೊರಗಡೆ ಆಗ್ತದೆ. ಹೋದ ವರ್ಷ ಫಸ್ಟ್ ಟೈಮ್ ವಿಧಾನಸೌಧ ಒಳಗಡೆಗೆ ಕರೆದು ನಮ್ಮನ್ನ ಕುಮಾರಕೃಪದಲ್ಲಿ ಉಳಿಸಿಕೊಂಡು ಹಿಂದಿನ ಕರೆಸಿ ಉಳಿಸಿ ಆಮೇಲೆ ನಮಗೆ ಮುಖ್ಯಮಂತ್ರಿಗಳ ಎದುರಿನಲ್ಲಿ ಆ ಪ್ರಶಸ್ತಿ. ಅದ್ರ ನಂತರ ಇಲ್ಲಿವರೆಗೆ ಇದು ನಮಗೆ ಲೆಕ್ಕ ಹಾಕಿದ್ರ ಅಂತ ಕೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಲೆಕ್ಕ ಹಾಕಿ ಕಳಿಸಿದ್ದ ಒಂದಿನ 55 ಫೋಟೋಗಳನ್ನ ಹಂಚ್ಕೊಂಡಿದ್ದೀವಿ ಇಲ್ಲಿವರೆಗೆ ಅಂತ. ಅವತ್ತೆಲ್ಲರೂ ಹೇಳಿದ್ರು ಪಟ್ಟಿ ಮಾಡುವ ಅಂತ. ಇದು ಆ ಪಟ್ಟಿ ಪ್ರಕಾರ 98ನೇ ಸನ್ಮಾನ. ಯಾವ ಜನ್ಮದ 1 ವರ್ಷದ ಅವಧಿಯಲ್ಲಿ ಒಬ್ಬ ವ್ಯಕ್ತಿಗೆ 98 ಸನ್ಮಾನಗಳನ್ನ ಮಾಡ್ತಾರೆ ಅಂದ್ರೆ ಆ ಜನರ ಪ್ರೀತಿ, ವಿಶ್ವಾಸ, ಹಾರೈಕೆ, ಆಶೀರ್ವಾದ ಇದೆಲ್ಲ ನನ್ನ ಈ ಹೇಳಿಕೆಗೆ ಕಾರಣ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ನಾನು ಇಲ್ಲಿಗೆ ಬಂದಾಗ ನನಗೆ ಇಲ್ಲಿಗೆ ಬರ್ಬೇಕಾದ್ರೆ ಬಹಳ ಅನಿವಾರ್ಯತೆ ಇತ್ತು, ಬರಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ಶಾಲೆಗೆ ಬಂದೆ. ಶಾಲೆ ಆಯ್ಕೆ ಮಾಡ್ಕೋಬೇಕಾದ್ರೆ ಹೆಮ್ಮೆ ಇತ್ತು ನನಗೆ. ಅಂದ್ರೆ ನಾನು ಯಾವಾಗ್ಲೂ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಶಾಲೆಗಳು ಅದೇ ರೀತಿಯ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಅವಕಾಶ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ರವೀಂದ್ರ, ಈಗಾಗಲೇ ಮಾತಾಡಿರ್ತಕ್ಕಂಥವ್ರ ಮಾತುಗಳನ್ನ ಕೇಳಿದ್ವಿ, ನಮಗೆ ತುಂಬಾ ಹೇಳಿದ್ದಾರೆ. ನಾನು ಒಂದು ವಿನಮ್ರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ಶಿಕ್ಷಕ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ ನಾನು ಮಾಡಿದ್ದೆ, ಅದಕ್ಕಿಂತ ಜಾಸ್ತಿ ನಾನು ಏನು ಮಾಡಿಲ್ಲ. ತಗೊಂಡ್ರು ಸಂಬಳಕ್ಕೆ ಒಂದು ನ್ಯಾಯವನ್ನ ಒದಗಿಸ್ಬೇಕು, ಕನಿಷ್ಠ ಒಂದು 70-80 ಭಾಗ ಆದ್ರೂ ಅದಕ್ಕೆ ನ್ಯಾಯವನ್ನ ಒದಗಿಸಿರೋ ದೇವರಾದ್ರೂ ಮೆಚ್ಚುತ್ತಾನೆ, ಯಾರು ಮೆಚ್ಚುತ್ತಾ ಇದ್ರು ಅಂತ ಹೇಳಿ ನಾನು ಮೊದಲಿಂದ ನಂಬ್ಕೊಂಡು ಬಂದಿರ್ತಕ್ಕಂಥ ನನ್ನ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಸ್ವಾಭಿಮಾನವನ್ನ ಅಪ್ಪ ಕಲಿಸಿದ್ರೆ ಹೇಗೆ ಜೀವನದಲ್ಲಿ ಬದುಕಬೇಕು ಅನ್ನೋದನ್ನ ಅಮ್ಮ ಕಲಿಸಿದ್ರು. ಬಡತನ ಇತ್ತು, ಒಂದು ಹೊತ್ತಿನ ಊಟ ಕಷ್ಟ ಇತ್ತು, ಅವೆಲ್ಲವನ್ನ ಮೆಚ್ಚಿ ನಿಂತು ಇವತ್ತು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ತಮ್ಮಂತರ ಹಾರೈಕೆ ಅಂತ ಅನ್ಕೊಳ್ತೀನಿ. ನನಗೆ ನಾನು ಯಾವಾಗಲೂ ನಮ್ಮ ಮಕ್ಕಳನ್ನ ಅನ್ನದಾತರು ಅಂತ ಅನ್ಕೊಳ್ತೀನಿ. ಜೋಬಲ್ಲಿರ್ತಕ್ಕಂಥ ಒಂದು 10 ರೂಪಾಯಿ ಪೆನ್ನು ನನ್ನ ಮಕ್ಕಳ ಅನ್ನದ ಋಣ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಆ ಋಣವನ್ನ ತೀರಿಸೋದು ಬಹಳ ಕಷ್ಟ ಅಂತ. ಆ ವಿಚಾರಕ್ಕೆ ಬಂದಾಗ, ಪ್ರಶಸ್ತಿ ವಿಚಾರಕ್ಕೆ ಬಂದಾಗ, ಕಳೆದ ವರ್ಷ ಪ್ರಶಸ್ತಿ ಬಂದಾಗಲೂ ಸಹ ಅರ್ಜಿ ಹಾಕಬೇಕು. ಇಲಾಖೆಯಲ್ಲಿ ಸರ್ಕಾರದ ಪ್ರಶಸ್ತಿ ಪಡೆದಾಗ ಅರ್ಜಿ ಹಾಕಬೇಕು. ನಾನು ಅರ್ಜಿ ಹಾಕಿರಲಿಲ್ಲ. ನನಗೆ ಇವತ್ತಿಗೂ ನೆನೆಸ್ಕೋಬೇಕು. ನಾನು ಸತೀಶ್ ಸರ್ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆ ಡಿಡಿಪಿ ಕಚೇರಿಯಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ. ಅವರು ನನ್ನ ಅಪ್ಲಿಕೇಶನ್ ಅನ್ನು ಅಪ್ಲೋಡ್ ಮಾಡಿ ಅವರು ಅದಕ್ಕೆ ಕಾರಣಕರ್ತರಾದ್ರು. ಈ ವರ್ಷವೂ ಅದೇ ಕಾರಣಕ್ಕೆ ನನಗೆ ರಾಷ್ಟ್ರ ಪ್ರಶಸ್ತಿಗೆ ಹಾಕಲೇಬೇಕು ಅಂತ ಅವ್ರದೇ ಒತ್ತಾಯಕ್ಕೆ ಹಾಕಿಸಿದ್ರು. ಬೇರೆ ಬೇರೆ ಕಾರಣಗಳಿಂದ ಅದಾಗಲಿಲ್ಲ. ಅದರ ಬಗ್ಗೆ ನನಗೆ ಬೇಸರ ಇಲ್ಲ. ಜೀವನದಲ್ಲಿ ಮೊದಲ ಸೋಲು ಅಂತಾಗಿದ್ರೆ ಅದು ನನಗೆ ಅದು ಮಾತ್ರ ಅಂತ ಅನ್ಕೊಳ್ತೀನಿ. ಆಮೇಲೆ ನಾನು ಕನಸಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗಿದ್ದಷ್ಟು ಅವಕಾಶ ನನ್ನ ಇಲಾಖೆ ವ್ಯವಸ್ಥೆ ಆ ದೇವರು ನನಗೆ ಕನಸು ಕೊಟ್ಟಿದ್ದಾನೆ. ಯಾಕಂತಂದ್ರೆ ಇವತ್ತು LKG ಇಂದ ಹಿಡಿದು 10ನೇ ತರಗತಿವರೆಗೆ ಪಠ್ಯಪುಸ್ತಕದಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ನನಗೆ ಆ ದೇವರು ಕೊಟ್ಟಂತ ಭಾಗ್ಯ ಅಂತ ಅನ್ಕೊಳ್ತೀನಿ. ಇಲಾಖೆ ನನ್ನ ನೆನೆಸ್ಕೊಳ್ತದೆ. ಅದು ಏನು ಯಾಕೆ ಅಂತ ನನಗೂ ಗೊತ್ತಿಲ್ಲ. LKG UKG ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಯ್ತು. ಮೊನ್ನೆ ಅಷ್ಟೇ ಟೆಕ್ಸ್ಟ್ ಬುಕ್ ಮಾಡಿದ್ವಿ. ಅದಕ್ಕೆ ಮುಖ್ಯಸ್ಥನಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು 6ರಿಂದ 10ನೇ ತರಗತಿವರೆಗೆ ಸಮಾಜ ಮತ್ತು ವಿಜ್ಞಾನ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಮರುಸಿಂಚನ ಅಂತ ಹೇಳಿ ಈ ಅಭ್ಯಾಸ ಪುಸ್ತಕಗಳನ್ನ ಮಾಡಿಸಿದ್ರು. ಅದಕ್ಕೆ ಸ್ಕ್ರೂಟ್ನೈಸರ್ ಆಗಿ ಅಲ್ಲಿವರೆಗೆ ನಾನು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲಸನೇ ಮಾಡಿರಲಿಲ್ಲ. ಆದ್ರೆ ಗಮನದಲ್ಲಿ ಸ್ಕ್ರೂಟ್ನೈಸರ್ ಅಂತ ಪರಿಶೀಲಕ ಏನ್ ಮಾಡಿರ್ತಾರೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು.
4ನೇ ಕ್ಲಾಸ್ ಕನ್ನಡದಲ್ಲಿ ನನಗೆ ಹಂಪಿ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಮಾದೇವಯ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಅಧ್ಯಕ್ಷರಾಗಿರ್ತಕ್ಕಂಥ ಪಠ್ಯ ಪುಸ್ತಕ ಸರಿ ಇದೆಯಾ ಇಲ್ಲೋ ಅಂತ ಪರಿಶೀಲನೆ ಮಾಡುವ ಅಂತ ಹೇಳಿ ನನಗೆ ಕೊಟ್ಟರು. ಅದು ಯಾಕೆ ಇಲಾಖೆ ಅಷ್ಟೊಂದು ಅವಕಾಶ ಕೊಡ್ತು ಗೊತ್ತಿಲ್ಲ. ನನಗೆ ನಾಗಭರಣ ಸರ್ ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ವಿಶೇಷವಾಗಿ ಒಂದಿನ ಕರೆ ಮಾಡಿದ್ರು. ಬೆಂಗಳೂರಲ್ಲಿ ನಾವು ಫಾರಿನಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡ ಕಲಿಸಬೇಕು ಅಂತ ಹೊರಟಿದ್ದೀವಿ. ನಾನು ತುಂಬಾ ಕಡೆ ವಿಚಾರದೆ ಎಲ್ಲರೂ ನಿಮ್ಮ ಹೆಸರನ್ನ, ಬಹಳಷ್ಟು ಜನ ನಿಮ್ಮ ಹೆಸರನ್ನ ಹೇಳಿದ್ದಾರೆ, ಹಾಗಾಗಿ ನೀವು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ವಿ. 3 ವರ್ಷದ ಹಿಂದಿನಿಂದ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ವಿಶೇಷವಾಗಿ ಆ ಕಾರ್ಯಕ್ರಮ ನಡೀತು. ನಾನು ಅನ್ಕೊಂಡಿದ್ದೆ ಒಂದು 15-20 ರಾಷ್ಟ್ರ ನನ್ನ ಟಚ್ ಅಲ್ಲಿ ಇದ್ರು, ಹಾಗಾಗಿ ಒಂದು 15-20 ರಾಷ್ಟ್ರಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ರಾಷ್ಟ್ರ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಒಂದು ವಿಡಿಯೋನ ಕಳಿಸಿದ್ರು ನಾಗಭರಣ ಸರ್. ಅದ್ರಲ್ಲಿ ಅವ್ರು ಹೇಳ್ತಾರೆ 86 ರಾಷ್ಟ್ರಗಳಿಗೆ ರವೀಂದ್ರ ನೀನು ಕನ್ನಡ ಕಲಿಸಿದ್ಯಾ ಅಂತ. ನಾನೊಬ್ಬ ಸರ್ಕಾರಿ ಶಾಲೆಯಲ್ಲಿ ಓದೋನು, SLC PCH ನಾನು ಒರಿಜಿನಲ್ ಎಜುಕೇಶನ್, ಅದ ನಂತರ ಮಾಡೋದಿಲ್ಲ. MA ಎರಡು ಮಾಡ್ಕೊಂಡಿದ್ದೀನಿ, B.Ed ಎಲ್ಲ ರ್ಯಾಂಕ್ ಅಲ್ಲಿ ಆಗಿದೆ, ಅವೆಲ್ಲವೂ ಕರೆಸ್ಪಾಂಡೆನ್ಸ್ ಅಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾಕೆ ಇಲ್ಲಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದು ನಮ್ಮ ಮಕ್ಕಳಿಗೆ ಬಹಳಷ್ಟು ವಿಷಯಗಳು ಗೊತ್ತಿದೆ, ಜೊತೆಗೆ ಅದು ಪ್ರೇರಣೆ ಆಗ್ತದೆ ಅಂತ. ಇನ್ನೊಂದು ಕನ್ನಡ ಮಾಧ್ಯಮ, ಸರ್ಕಾರಿ ಶಾಲೆ, ಹಳ್ಳಿ ಶಾಲೆ ಇವ್ಯಾವ ಮ್ಯಾಕ್ ಆಗೋದಿಲ್ಲ. ರಾಜ್ಯ ಹಂತದಲ್ಲಿ ಎಲ್ಲರೂ ಹೇಳ್ತಾರೆ ಇಂಥವರಿಗೆ ಅವಕಾಶ ಸಿಗುತ್ತೆ, ಅಲ್ಲಿವರಿಗೆ ಅವಕಾಶ ಸಿಗುತ್ತೆ, ಪ್ರೊಫೆಸರ್ ಆಗಿರ್ಬೇಕು, ಹಾಗೆ ಆಗಿರ್ಬೇಕು, ಹೀಗಾಗಿರ್ತಾರೆ. ಅವು ಅಲ್ಲ, ಕೆಲಸ ಮಾಡ್ತಾ ಹೋದ್ರೆ, ಕೆಲಸದಿಂದ ಬಸ್ಕೊಂಡ್ರೆ ಖಂಡಿತವಾಗಿ ಅವಕಾಶಗಳು ದೊರೀತಾ ಹೋಗ್ತವೆ. ಸೊ ನಾನು ಈ ಶಾಲೆಗೆ ನಾವು ಈಗ 6 ವರ್ಷಗಳಿಂದ ನನಗೆ ಈ ಎಲ್ಲ ಕೆಲಸಗಳಿಗೆ ಈ ಪ್ರಶಸ್ತಿ ಏನು ತಾವು ಇವತ್ತು ಅಭಿನಂದನೆಯನ್ನ ಮಾಡಿದಿರಿ, ಅದನ್ನ ನನ್ನ ಎಲ್ಲ ಪೂಜ್ಯ ಗುರುವೃಂದಕ್ಕೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮುಖ್ಯ ಶಿಕ್ಷಕರ ಆದಿಯಾಗಿ ನನಗೆ ಸಹ ಶಿಕ್ಷಕರು ಸಪೋರ್ಟ್ ಕೊಟ್ಟಿದ್ದರಿಂದ ನಾನು ಇಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿಗೂ ನಾನು ಶಾಲೆ ಬರೋದು 3 ದಿನ ಮಾತ್ರ, 3 ದಿನ ಕಚೇರಿಯಲ್ಲಿ ಕೆಲಸ ಮಾಡ್ತೇನೆ. ಆದ್ರೆ ನನ್ನ ವಿಷಯದಲ್ಲಿ ಇವತ್ತಿನವರೆಗೆ ಯಾವ ಮಗುನು ಕಡಿಮೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ವರ್ಷ 100ಕ್ಕಿಂತ ಜಾಸ್ತಿ, 125ಕ್ಕೆ 100ಕ್ಕಿಂತ ಜಾಸ್ತಿ 13 ಮಕ್ಕಳು ತಗೊಂಡಿದ್ದಾರೆ. 15 ಮಕ್ಕಳಲ್ಲಿ 13 ಮಕ್ಕಳು. ವಿಶೇಷ ಏನಂದ್ರೆ 124 2 ಮಕ್ಕಳು ತಗೊಂಡಿದ್ದಾರೆ, 123 2 ಮಕ್ಕಳು ತಗೊಂಡಿದ್ದಾರೆ, 121 1 ಮಗು ತಗೊಂಡಿದ್ದಾರೆ, 120 2 ಮಕ್ಕಳು ತಗೊಂಡಿದ್ದಾರೆ. ಅದು ನನಗೆ ಹೆಮ್ಮೆ ಅನಿಸ್ತದೆ. ಈಗ ನಮ್ಮ ಮಕ್ಕಳೇ ನನ್ನನ್ನು ಇಷ್ಟಪಡ್ತಾರೆ ಅಥವಾ ವಿಷಯ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮಕ್ಕಳ ವಿಶೇಷತೆ ಏನು ಅಂದ್ರೆ, ಹಳ್ಳಿ ಮಕ್ಕಳು, ಹಳ್ಳಿ ಶಾಲೆ, ಗ್ರಾಮೀಣ ಪ್ರದೇಶದ್ದು ಎಲ್ಲ ಮಕ್ಕಳು ಕೂಲಿ ಕಾರ್ಯಕ್ರಮದಿಂದ ಬರ್ತಾರೆ. ಸಿಂಗಲ್ ಪೇರೆಂಟ್ ಜಾಸ್ತಿ ನಮ್ಮಲ್ಲಿ. ಇಷ್ಟೆಲ್ಲ ಇದ್ದು ಸಹ ಈ 6 ವರ್ಷದಲ್ಲಿ 2 ಸಾರಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂತ ಹೆಗ್ಗಳಿಕೆ ನಮ್ಮ ಶಾಲೆ. ಯಾಕಂದ್ರೆ 3 ವರ್ಷದ ಹಿಂದೆ ಸುಧೀರ್ ಅಂತ ಹೇಳಿ ಜಿಲ್ಲೆಗೆ 3ನೇ ಪ್ಲೇಸ್ ಅನ್ನು ತಗೊಂಡಿದ್ದ, ತಾಲೂಕಿಗೆ 1ನೇ ಸ್ಥಾನ ಕನ್ನಡ ಮಾಧ್ಯಮ ತಗೊಂಡಿದ್ದ. ಈ ವರ್ಷ 19 ಕನ್ನಡ ಮಾಧ್ಯಮ ಶಾಲೆಗಳು ಕೊಪ್ಪ ತಾಲೂಕಿನಲ್ಲಿದ್ದಾರೆ. 19 ಶಾಲೆಗಳಲ್ಲಿ ನಮ್ಮ ಶಾಲೆಯ ಸಾನಿಕಾ ಅಂತ ಹೇಳಿ ಆ ವಿದ್ಯಾರ್ಥಿನಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಕರಿಮನೆ ಬ್ಯಾಂಕ್ ನಲ್ಲಿ ನನಗೆ ಆಶ್ಚರ್ಯ, ನಮ್ಮ ಮಕ್ಕಳಿಗೆ ಆ ಸಹಾಯ ಸಿಗುತ್ತಲ್ಲ, ಹೇಗೆ ಸಿಗುತ್ತೋ ಗೊತ್ತಿಲ್ಲ. ಅದು ಒಟ್ಟಾರೆ ತಮ್ಮಂತ ಸಹೋದರಿಗಳ ಒಂದು ಆಶೀರ್ವಾದ ಅನ್ಕೊಳ್ತೀವಿ. ಇವತ್ತು 10,000 ರೂಪಾಯಿನ ನಮ್ಮ ಶಾಲೆಯ 3 ಮಕ್ಕಳಿಗೆ ಕರಿಮನೆ ಬ್ಯಾಂಕ್ ಕೊಟ್ಟು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಜಯಂತ್ ಭಟ್ರು ನಮ್ಮ ನೂತನ ಟೆಕ್ಸ್ಟೈಲ್ ಬಗ್ಗೆ ಎಲ್ಲರೂ ಹೇಳ್ತಾರೆ, ಅವರು ಯಾರಿಗೂ ದುಡ್ಡು ಕೊಟ್ಟು ಅಭ್ಯಾಸ ಇಲ್ಲ, ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿ. ನಮ್ಮ ಶಾಲೆಗೆ 4 ಮಕ್ಕಳಿಗೆ, ಮೊದಲ 4 ಸ್ಥಾನ ಪಡೆದಂತ 4 ಮಕ್ಕಳಿಗೆ 20,000 ಕೊಟ್ಟಿದ್ದಾರೆ ಕಾಲೇಜ್ ಫೀಸ್ ಅನ್ನು. ಮತ್ತೆ PUC ಹೋಗಿರುವಂತಹ ಮಕ್ಕಳ ಎಲ್ಲ ಖರ್ಚು ವೆಚ್ಚವನ್ನ ಬೇರೆ ಬೇರೆ ದಾನಿಗಳು ವಹಿಸ್ಕೊಂಡಿದ್ದಾರೆ. ಶಾಲೆನಲ್ಲೂ ಅಷ್ಟೇ. ಇವತ್ತು ಏನ್ ನಮ್ಮ ಹಿಂದೆ ಈ ಗ್ರೀನ್ ಬೋರ್ಡ್ ಇದೆ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದನ್ನ. ಜರ್ಮನಿಯ ನನ್ನ ಶಿಷ್ಯರ ಕೊಡುಗೆ, ಅವ್ರು ಹೇಳೇ ಕೊಟ್ಟಿದ್ದಾರೆ. ಗುರುಗಳಿಗೆ ಗುರು ಕಾಣಿಕೆಯನ್ನ ಕೊಡ್ತಾ ಇದ್ವಿ, ಜರ್ಮನಿಯಿಂದ ಕಳಿಸ್ತಾ ಇದೀವಿ ಅಂತ ನಮ್ಮ 3 ತರಗತಿನಲ್ಲಿ 4 ಬೋರ್ಡ್ 5 ಬೋರ್ಡ್ಗಳನ್ನ ಕಳಿಸಿದ್ದಾರೆ, ಅವರು ಅಲ್ಲಿಂದ ಕಳಿಸಿದ್ದಾರೆ. ಹಾಗಾಗಿ ಒಟ್ಟಾರೆ ದಾನಿಗಳ ಸಹಕಾರದಿಂದ ಬಹಳಷ್ಟು ನಾವು ಪಡೆದಿದ್ದೀವಿ. ಸ್ಟೆಮ್ ಲ್ಯಾಬ್ ಅಂತ ಹೇಳಿ ಕರ್ನಾಟಕದಲ್ಲಿ 1ನೇ ಲ್ಯಾಬ್ ನಮಗೆ ಕೊಟ್ಟರು. ಅದಕ್ಕೆ ನನ್ನ ಸ್ನೇಹಿತರು ಸುಂದರವಾದ ಪ್ರತಿಷ್ಠಾನ ಡಾಕ್ಟರ್ ಪ್ರತಾಪ್ ಪರಾಶರ ಅಂತ ಹೇಳಿ ಫಸ್ಟ್ ಕೊಟ್ಟಿದ್ರು. ನಂತರ ಇನ್ನೊಂದು ಕಂಪ್ಯೂಟರ್ ದಾನಿಗಳ ಸಹಕಾರ 25 ಕಂಪ್ಯೂಟರ್ಗಳ ದಾನಿಗಳು ಕೊಡ್ತಾ ಇದ್ದಾರೆ. ಬರಬೇಕಾಗಿದೆ ಬೆಂಗಳೂರಿನಿಂದ ಎಲ್ಲ ರೂಮನ್ನ ಮಾಡ್ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಯಾವ ಕೊರತೆ ಇಲ್ಲ. ಅವರಿಗೆ ನೋಟ್ಬುಕ್ ಇರ್ಬೋದು, ಪೆನ್ನು ಪೆನ್ಸಿಲು, ಅಥವಾ ಅವರ ಬ್ಯಾಗ್ಗಳಿರ್ಬೋದು, ಟ್ರ್ಯಾಕ್ ಶೂಟ್ ಇರ್ಬೋದು, ಅಥವಾ ಫೀಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಅವ್ರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ನಮ್ಮ ದಾನಿಗಳ ಸಹಕಾರವನ್ನ ಮಾಡ್ತಾ ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ನಾನು ಏನಾದ್ರು ವಿಶ್ವನಾಥ್ ಸರಿಗೆ ಒಂದು ಫೋನ್ ಮಾಡಿದ್ರೆ ಅವ್ರು ಯಾವತ್ತೂ ನನಗೆ ಇಲ್ಲ ಅಂದಿಲ್ಲ. ಮೊನ್ನೆ ಒಂದಿನ ಸರ್ ನೀರ್ ನಿಲ್ತಾ ಇದೆ ಅಂತಂದ್ರೆ ಎದುರಲ್ಲಿ ನಿಮ್ಗೆ ಇದನ್ನ JCB ನಾ ಕಳಿಸ್ತೀನಿ, ಅದೆಷ್ಟು ಕೆಲಸ ಬೇಕು ಮಾಡಕ್ಕಿದ್ಯಾ ಮಾಡಿಸ್ಕೊಳ್ಳಿ. ಯಾರು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಅಷ್ಟೇ, ದಿನೇಶರಿಗೆಲ್ಲ ಅಷ್ಟೇ ನನಗೆ ಒಂದು ಮಧ್ಯದಲ್ಲಿ ಜಾಗ ಏನು ಮಾಡಬೇಕಾಗಿತ್ತು. ಅಥವಾ ಇಲ್ಲಿ ಪಂಚಾಯತ್ ಇರ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಕಡೆಯಿಂದ ಇರ್ಬೋದು, ಅಥವಾ ಎಲ್ಲ
ಈ ರೀತಿಯ ಸಹಕಾರ ಇರೋದ್ರಿಂದ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನಮ್ಮ ಇಡೀ ಸ್ಟಾಫ್ ಇದೆಯಲ್ಲ, ಸ್ಟಾಫ್ ಆ ರೀತಿಯ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನಮ್ಮ 8ನೇ ಕ್ಲಾಸಿಗೆ ಬಂದಾಗ ಕನಿಷ್ಠ ನಮ್ಮಲ್ಲೊಂದು 30% ಮಕ್ಕಳಿಗೆ ಅಕ್ಷರ ಬರೋದಿಲ್ಲ, ಓದಕ್ ಬರ್ತಾ ಇರಲ್ಲ, ಲೆಕ್ಕ ಬರ್ತಾ ಇರಲ್ಲ. ಆದ್ರೆ ಅವರೆಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಒಂದೇ ನಮ್ಗೆ ಬೇಸರ ಕೊರತೆ ಇರೋದು ಏನು ಅಂತ, ಇಷ್ಟು ಮಾಡಿದ್ರು ನಮ್ಮ ಪೇರೆಂಟ್ ನಮ್ಮ ಕಡೆ ತಿರುಗಿ ನೋಡಲ್ಲ ಯಾಕೆ ಅಂತ. ಮನೆಗೆ ಹೋಗ್ತೀವಿ, ಎಲ್ಲ ಕೊಟ್ಟಿದೀವಿ ಇಲ್ಲಿವರೆಗೆ. ತಾಲೂಕಿಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿರುವಂತ ಶಾಲೆ ನಮ್ದು, ಜಿಲ್ಲೆಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಂತ ಶಾಲೆ ನಮ್ದು. ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ, ಡಿಸ್ಟಿಂಕ್ಷನ್ ಪಾಸ್ ಮಾಡ್ತಾ ಇದೀವಿ. ಅವ್ರಿಗೆ ಬೇಕಾಗಿರೋ ಎಲ್ಲವನ್ನ ಕೊಡ್ತಾ ಇದ್ದೀವಿ. NMMS ಅಲ್ಲಿ ಪಾಸ್ ಆಗಿ ನಮ್ಮ ಮಕ್ಕಳು ವರ್ಷಕ್ಕೆ 12,000 ರೂಪಾಯಿ ಸ್ಕಾಲರ್ಶಿಪ್ ಇಲಾಖೆಯಿಂದ ಪಡಿತಾ ಇದ್ದಾರೆ. ಇಷ್ಟೆಲ್ಲ ಇದ್ರು. ಈ ಸರಿ ಇನ್ನೂ ವಿಶೇಷ ಏನು ಅಂದ್ರೆ, ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿನಲ್ಲಿ ನಮ್ಮ ಮಕ್ಕಳ ಅಂದ್ರೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಮಾಡಿದ್ರಿಂದಾಗಿ ಜಿಲ್ಲಾ ಮಟ್ಟದಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ನಾಡಿದ್ದು ಸೋಮವಾರ ನಡೀತಕ್ಕಂಥ ಕ್ರೀಡಾಕೂಟದಲ್ಲೂ ಎಲ್ಲ ಕ್ರೀಡೆನಲ್ಲಿದ್ದಾರೆ, ಓದೋದ್ರಲ್ಲಿದ್ದಾರೆ, ಬೇರೆ ಅದರಲ್ಲಿದ್ದಾರೆ. ಆದ್ರೂ ನಮ್ಮ ಪೇರೆಂಟ್ಗೆ ಯಾಕೆ ನಮ್ಮ ಶಾಲೆ ಕಡೆಗೆ ಗಮನ ಆಗೋದಿಲ್ಲ, ಅಥವಾ ಇನ್ನೂ ನಮ್ಮ ಶಾಲೆ ಕಡೆ ಗಮನ ಹರಿಸ್ತಾ ಇಲ್ಲ, ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನಾವು ನಿಮ್ಮೆಲ್ಲರ ಸಹಕಾರವನ್ನ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ಶಾಲೆಯ ಸಾಂಘಿಕ ಪ್ರಯತ್ನದಿಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ. ಜೊತೆಗೆ ನಾನು ಏನಾದ್ರೂ ಮಾಡಿದ್ದೀನಿ ಇವತ್ತು ಅಂತಂದ್ರೆ ಅದಕ್ಕೆ ಮೂಲ ನನ್ನ ತಂದೆ ತಾಯಿಯವರ ಆಶೀರ್ವಾದ, ಜೊತೆಗೆ ತಮ್ಮಂತ ಗುರು ಹಿರಿಯರ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯವರು ಹಾರೈಸಿದರೆ ಅದು ಯಶಸ್ವಿ ಆಗ್ತದೆ, ಅದು ನಮ್ಮ ಜೊತೆಗೆ ಇರ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಸರ್ ಹೇಳಿದಾಗೆ ನನ್ನ ಮೊಟ್ಟ ಮೊದಲ ಲೇಖನವನ್ನು ಪ್ರಕಟಿಸಿದಂತ ಕವಿಶಲ ಪತ್ರಿಕೆಯ ಸಂಪಾದಕರವರು. ಯಾಕಂದ್ರೆ ಮೊದಲು ನಾನು ಪತ್ರಿಕೆಯಲ್ಲಿ ಏನಾದ್ರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಅವ್ರು ಹೇಳಿದಾಗ ಇವತ್ತು ಪ್ರಶಸ್ತಿ ಅಂತಂದ್ರೆ ಒಂದ್ ರೀತಿಯಲ್ಲಿ ಅಸಹ್ಯ ಪಡ್ತಕ್ಕಂಥ ಪರಿಸ್ಥಿತಿ. ಆದ್ರೆ ಕಳೆದ ವರ್ಷ ನನಗೆ ರಾಜ್ಯ ಪ್ರಶಸ್ತಿ ಬಂದಾಗ, ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಾಗ ಹಿಂಗಡೆ ಯಾರೋ ಹೇಳ್ತಾ ಇದ್ರಂತೆ, MLA ಅವ್ರ ಹತ್ರ ಹೇಳಿಸಿದ್ದ ಹಂಗಾಗಿ ಬಂತು ಅಂತ. ನಾನು ಯಾವ MLA ಹತ್ರನೂ ಹೋಗಿಲ್ಲ, ಯಾವ MP ಹತ್ರನೂ ಹೋಗಿಲ್ಲ. ಈ ಸರಿ ರಾಷ್ಟ್ರ ಪ್ರಶಸ್ತಿ ಹಾಕಿದಾಗ ನನಗೆ ಶಿವಮೊಗ್ಗದ ಸ್ನೇಹಿತರು ಹೇಳಿದ್ರು, ಒಂದಿನ ಬನ್ನಿ ಎಜುಕೇಶನ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ, ಅವ್ರ ಹತ್ರ ಹೇಳ್ಸೋಣ ಅಂತ. ಎಲ್ಲ ನೇರವಾಗಿ ಅಂದ್ರು. ಕಮಿಷನರ್ ನಮ್ಮ ಸೆಕ್ರೆಟರಿ ರಶ್ಮಿ ಮೇಡಮ್ ಹತ್ರ ಹೇಳ್ಸೋಣ ಅಂತ ಬೆಂಗಳೂರಿಂದ ಫೋನ್ ಮಾಡಿ ಹೇಳಿದ್ರೆ, ಕೊಡೋಂಗಿದ್ರೆ ಅರ್ಹತೆ ಇದ್ರೆ ಬರುತ್ತೆ, ಅರ್ಹತೆ ಇಲ್ಲದೆ ತಗೊಳ್ತೀನಿ ಅಂದ್ರೆ ಯಾರೋ ಒಬ್ಬ ಅರ್ಹತೆ ಇರೋನಿಗೆ ಬರ್ಬೇಕಾಗಿದ್ದನ್ನ ನಾನು ತಗೊಂಡಂಗೆ ಆಗ್ತದೆ ಹೊರತು ನನಗೆ ಬಂದಂಗೆ ಆಗಲ್ಲ, ಮನಸ್ಸಿಗೆ ಒಪ್ಪಲ್ಲ ಅಂತ ಹೇಳಿ. ಹಾಗಾಗಿ ನನಗೆ ಆ ಪ್ರಶಸ್ತಿಯಿಂದ ಯಾವತ್ತೂ ಹೋಗಿಲ್ಲ. ಕಳೆದ ಸಾರಿ 25,000 ನಗದು, ಜೊತೆಗೆ ಶಾಲೆಗೆ 50,000 ಇನ್ನೂ ಬರ್ಬೇಕಂತ ಬಂದಿಲ್ಲ ಕೊಟ್ಟಿದ್ರು. ಅದನ್ನ ನಾನು ಶಿಕ್ಷಣಕ್ಕಾಗಿ ಬಳಸಿ ಮತ್ತು ಬೇರೆ ಬಳಸೋ ಪ್ರಯತ್ನವನ್ನ ಎಲ್ಲೂ ಮಾಡಿಲ್ಲ. ಗುರುಶ್ರೀ ಪ್ರಶಸ್ತಿ ಅಷ್ಟೇ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅಲ್ಲಿಯೇ ಇಂಜಿನಿಯರ್ಸ್ ಮತ್ತೆ ಶಿಕ್ಷಕರು ಬೆಂಗಳೂರಿನ ಫೋನ್ ಮಾಡಿ, ಸರ್ ಈ ತರ ನಿಮ್ಗೊಂದು ಪ್ರಶಸ್ತಿ ಕೊಡ್ಬೇಕಂದ್ರೆ ನಾನು ಫಸ್ಟ್ ಕೇಳಿದ್ದು ಹಣ ಎಷ್ಟು ಕೊಡ್ಬೇಕು ಸರ್ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಮೆಸೇಜ್ಗಳು ಬರ್ತಾ ಇರ್ಬೋದು, ಡಾಕ್ಟರೇಟ್ ಕೊಡ್ತೀವಿ, ನೀವು ಹೆಸರು ಪಕ್ಕದಲ್ಲಿ ಡಾಕ್ಟರೇಟ್ ಹಾಕಲಿಕ್ಕೆ ಅವಕಾಶ ಕೊಡ್ತೀವಿ, ಲಾಸ್ಟ್ ಡೇಟ್ ಇದೆ, 3 ದಿನ ಇದೆ, ಇನ್ನೊಂದು ವಾರ ಇದೆ, ನೀವು ಅಪ್ಲಿಕೇಶನ್ ಹಾಕಿ ಅಂತ. ಮನೆ ಯಾರಾದ್ರು ನ್ಯಾಷನಲ್ ಅವಾರ್ಡ್ ಕೊಡ್ತೀವಿ ಸರ್ ಅಂತ ಫೋನ್ ಮಾಡಿದ್ರು. ನಾನು ಫಸ್ಟ್ ಅವಾರ್ಡ್ ಕೊಡ್ತೀವಿ ತಕ್ಷಣ ಕೇಳೋದೇ ಫಸ್ಟ್ ಅಮೌಂಟ್ ಎಷ್ಟು ಅಂತ. ಆ ಪುಣ್ಯಾತ್ಮ ಹೇಳಿದ 15,000 ಪ್ಲಸ್ GST ಅಂತ. ಪ್ರಶಸ್ತಿ ಕೊಡೋದಕ್ಕೂ 15,000 ಪ್ಲಸ್ GST. ಅದರಲ್ಲಿ 5,000 ಪೆನ್ಷನ್ ಕೊಡ್ತೀವಿ ಸರ್, ಕೊನೆ ಹಂತಕ್ಕೆ ಬಂದಿದೀವಿ, 10,000 ಅಂತ ಆಯ್ತು. 10,000 ಜೊತೆಗೆ ಮತ್ತೆ ಹೇಳಿದ್ರು GST ಮತ್ತೆ ವಿನಾಯಿತಿ ಕೊಡ್ತೀವಿ, ಬರೀ 10,000 ಸರ್ ಅಂತ. ಅಂದ್ರೆ ಪ್ರಶಸ್ತಿ ಆ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ಆ ರೀತಿ ಪ್ರಶಸ್ತಿ ತಗೊಳ್ಳೋದು ಯಾವತ್ತೂ ತಗೋಬೋದಾಗಿದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನನಗೆ ಹೆಮ್ಮೆ ಇದೆ. ಇವತ್ತು ರಾಜ್ಯ ಹಂತದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಹತ್ರ ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರು ಇರೋದು. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಯಾರೂ ಆಗಲ್ಲ ಅಂತ ಹೇಳೋದೇ ಇಲ್ಲ. ಆದ್ರೆ ಅದನ್ನು ತಗೊಂಡಿಲ್ಲ. ವಿಶೇಷವಾಗಿ ನಾನು ಇವತ್ತು ಈ ಸನ್ಮಾನಕ್ಕೆ, ಅಭಿನಂದನೆಗೆ ಯಾಕೆ ಅಷ್ಟು ಭಾವುಕ ಆದೆ ಅಂತಂದ್ರೆ, ನನಗೆ ಆಗ್ಲೇ ಕಣ್ಣಲ್ಲಿ ನೀರು ಬಂದಿತ್ತು. ಯಾಕಂದ್ರೆ ನಿಮ್ಮೆಲ್ಲರ ಅಭಿಮಾನ ಬಹಳ ದೊಡ್ಡದು. ನನ್ನ ಮಕ್ಕಳ ಎದುರಿಗೆ ಆಗ್ತಕ್ಕಂಥ ಈ ಸನ್ಮಾನಗಳಿದಾವಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀವಿ. ನನ್ನ ಕುಟುಂಬದ ನಡುವೆ ಈ ಸನ್ಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಇನ್ನಿರೋ ಕೇವಲ 6 ತಿಂಗಳು ಮಾತ್ರ. ನಾನು ಮಾರ್ಚಿಗೆ ನಿವೃತ್ತನಾಗ್ತಾ ಇದ್ದೀನಿ. ನನಗೆ ಆ ನಿವೃತ್ತಿಗೂ ಅಷ್ಟೇ ನನಗೆ ಆಶ್ಚರ್ಯ ಆಗುತ್ತೆ. ರಾಜ್ಯ ಹಂತದಲ್ಲಿ ಒಂದು 7 ಗುಂಪು ಮಾಡ್ಕೊಂಡು ರೈತರಲ್ಲಿ ಒಂದು ಅಭಿನಂದನೆ ಮಾಡಬೇಕು, ಗ್ರಂಥ ಮಾಡಬೇಕು, ಒಂದು ಗುಂಪನ್ನೇ ವಾಟ್ಸಪ್ ಗ್ರೂಪನ್ನೇ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಮೊನ್ನೆ ಗೊತ್ತಾಯ್ತು. ರವೀಂದ್ರ ಅಭಿನಂದನಾ ಗ್ರಂಥ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾಕೆ ಇಷ್ಟು ಜನ ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ. ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅನ್ಕೊಳ್ತೀನಿ. ಇವತ್ತು ದಿನೇಶ್ ಸರ್ ಮತ್ತೆ ಅವರ ಇಡೀ ತಂಡ, ಜಯಂತ್ ಸರ್ ನಮಗೆ ಸಣ್ಣದನ್ನು ನೆನೆಸ್ಕೋಬೇಕು ಅಂದ್ರೆ, ಲಾಸ್ಟ್ ಟೈಮ್ 14 ಸರ್ ಇಲ್ಲಿ ಬಿಡ್ಲಿಕ್ಕೆ ಬಂದಿದ್ರು. ಬಂದಾಗ ರಸ್ತೆ ಚೆನ್ನಾಗಿರ್ಲಿಲ್ಲ, ಬಹಳ ಹಾಳಾಗಿತ್ತು. ರವೀಂದ್ರ ಶಾಲೆಗೆ ಒಂದು ರಸ್ತೆ ಮಾಡಿಸ್ಕೊಡೋಣ ಅಂತ ನಾನು ತಾಲೂಕಲ್ಲಿ ಮಾತಾಡ್ತೀನಿ ಅಂತ ನನಗನ್ಸಿದ್ದು, ರಸ್ತೆ ನಮ್ಗೆ ವಿಶ್ವನಾಥ್ ಸರ್ ಅಂತರು ಇದಾರೆ, ಅವರು ಮಾಡ್ಕೊಡ್ತಾರೆ. ಶಾಲೆ ಬಣ್ಣ ಆಗಿರ್ಲಿಲ್ಲ, ಹಳೇ ಕಾಲದ ಬಿಲ್ಡಿಂಗ್ ಆದಂತ ಆಗಿತ್ತು. ಅಂದ್ರೆ 15 ವರ್ಷದಿಂದ ಬಣ್ಣ ಯಾವತ್ತೂ ಆಗಿರ್ಲಿಲ್ಲ. ಅವತ್ತು ಅವ್ರಿಗೆ ಒಂದು ಮಾತು ಹೇಳಿದ್ರು, ಸರ್ ನಮ್ಗೆ ಸುಣ್ಣ ಬಣ್ಣ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. 15 ದಿನದಲ್ಲಿ ಆಯ್ತು ಅಂತ ಅನ್ಕೊಳ್ತೀನಿ. 15 ದಿನದಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಆಯ್ತು. ಅಂದ್ರೆ ನಮ್ಗೆ ಯಾರ ಹತ್ರ
ಹಾಗಾಗಿ ನಮ್ಗೆ ಇಷ್ಟೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಗೆ ಸೋರ್ತಾ ಇರೋಕೆ ಆ ಸೋರೋದು ನಿಲ್ಸೋದು ಹೇಗೆ ಅಂತ ಯೋಚನೆ ಆಯ್ತು. ಆಗ ನಮ್ಗೆ ಅಷ್ಟೇ ನಮ್ಗೊಂದು ಅಮೃತ ಶಾಲೆ ಅಂತ ಒಂದು ಪ್ರೋಗ್ರಾಮ್ ಬಂತು. ಯಾವ ಶಾಲೆಗಳಿಗೂ ಮೇಲ್ಗಡೆಗೆ ಶೀಟ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆ ಕಾರ್ಯಕ್ರಮದಲ್ಲಿ. ಆದ್ರೆ ನಮ್ ಕೇಳಿದ ತಕ್ಷಣ DCFs ಅಲ್ಲಿ ಮತ್ತೆ DDP ಆಫೀಸ್ ನಲ್ಲಿ ಎಲ್ಲರೂ ಒಪ್ಕೊಂಡ್ರು. ನಮ್ಗೆ ಇವತ್ತು ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ, ನೀರು ಸೋರದಿರೋದನ್ನ ತಡೀಲಿಕ್ಕೆ ಎಲ್ಲದಕ್ಕೂ ಅವಕಾಶ. ಅಂದ್ರೆ ಈ ರೀತಿಯ ಒಂದು ಸೌಲಭ್ಯಗಳು ಕೂಡಿ ಬರ್ತಾ ಇದಾವೆ. ಮುಂದಿನ ದಿನಗಳಲ್ಲೂ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಂಥ ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾಗಿ ತಮ್ಮೆಲ್ಲರಿಗೆ ಎಷ್ಟು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನಗೆ ಮಾತಾಡಬಹುದು.